ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೂರನೇ ದಿನದ ಭಗವದ್ಗೀತಾ ಸತ್ಸಂಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೊಂದಂದ್ರೆ, ಈ ಸೆಷನ್ ಆದ ನಂತರ 5 ನಿಮಿಷ ಅಂದರೆ 5 ಅಥವಾ 10 ನಿಮಿಷಗಳವರೆಗೆ ನಿಮಗೆ ಮೈಕ್ ಮತ್ತೆ ವಿಡಿಯೋವನ್ನು ಆನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ಆಫ್ಟರ್ ದ ಸೆಷನ್ ನೀವು ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಈಗ ಡಾಕ್ಟರ್ ಹೇಮಂತ್ ಕಾಮತ್ ಅವರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಸೆಷನ್ ಅನ್ನ ಸ್ಟಾರ್ಟ್ ಮಾಡಿ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತೋ ಜಯಮುದೀರಯೇ. ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ಕಾರಣಂ ತನ್ನಮಾಮ್ಯಹಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಭಗವಾನ್ ಗೀತಾಚಾರ್ಯ ಯೋಗೇಶ್ವರ ಶ್ರೀಕೃಷ್ಣ ಪರಮಾತ್ಮನ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಮಾಡ್ತಾ ಇವತ್ತಿನ ಶ್ರೀಮದ್ ಭಗವದ್ಗೀತಾ ಸತ್ಸಂಗವನ್ನು ಪ್ರಾರಂಭಿಸೋಣ. ಕಳೆದ 2 ಸತ್ಸಂಗಗಳಲ್ಲಿ ನಾವು ಏನ್ ತಿಳ್ಕೊಂಡೆವು? ಮುಖ್ಯವಾಗಿ ಮನುಷ್ಯ ಜನ್ಮದ ಉದ್ದೇಶ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ಪ್ರಯತ್ನಿಸುವುದು, ಪ್ರಾರಬ್ಧ ಭೋಗವನ್ನು ಭೋಗಿಸಿ ತೀರಿಸುವಂಥದ್ದು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು. ಈ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುವ ಸಲುವಾಗಿ ನಾವು ಶಾಸ್ತ್ರಗಳ ಅಭ್ಯಾಸವನ್ನು ಮಾಡುವುದು ಅವಶ್ಯ ಇದೆ. ಈ ಶಾಸ್ತ್ರಗಳಲ್ಲಿ ಕೂಡ ನಮಗೆ ಇದ್ದುದರಲ್ಲೇ ಸ್ವಲ್ಪ ಸುಲಭವಾಗಿ ಸುಂದರವಾದ ಭಾಷೆಯಲ್ಲಿ ಸಂವಾದ ರೂಪದಲ್ಲಿರುವಂತಹ ಶ್ರೀಮದ್ ಭಗವದ್ಗೀತೆಯನ್ನು ನಾವು ಅಭ್ಯಾಸ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಶ್ರೀಮದ್ ಭಗವದ್ಗೀತೆಯ ಒಂದು ಶ್ರೇಷ್ಠತೆಯನ್ನು ಕೂಡ ಕಳೆದ ವಾರ ನಾವು ತಿಳ್ಕೊಂಡೆವು. ಶ್ರೀಮದ್ ಭಗವದ್ಗೀತೆ ನಮ್ಮ ಜೀವನ ಕೈಪಿಡಿ. ಇಟ್ಸ್ ಎ ಮ್ಯಾನ್ಯುಯಲ್ ಆಫ್ ಲೈಫ್. ಅದು ನಮಗೆ ನಮ್ಮ ಜೀವನವನ್ನು ಜೀವಿಸುವ ಕಲೆ ಮತ್ತು ಶಾಸ್ತ್ರವನ್ನು ಕಲಿಸ್ತದೆ. ಆರ್ಟ್ ಅಂಡ್ ಸೈನ್ಸ್ ಆಫ್ ಲಿವಿಂಗ್ ಕಲಿಸ್ತದೆ ನಮ್ಗೆ. ಇದೊಂದು ಪರಿಪೂರ್ಣವಾದ ಶಾಸ್ತ್ರ. ವ್ಯಾಸರೇ ಹೇಳ್ತಾರೆ, ಶ್ರೀಮದ್ ಭಗವದ್ಗೀತೆ ಅಭ್ಯಾಸ ಮಾಡಿದ ಮೇಲೆ ನಾವು ಮತ್ತು ವೇದಾಂತದ ಒಂದು ಮಾರ್ಗದರ್ಶನಕ್ಕಾಗಿ ಬೇರೆ ಯಾವುದೇ ಒಂದು ಗ್ರಂಥವನ್ನು ಓದುವಂತ ಅವಶ್ಯಕತೆ ಏನಿದೆ? ಶ್ರೀಮದ್ ಭಗವದ್ಗೀತೆ ಇದು ಉಪನಿಷತ್ತುಗಳ ಸಾರ ಇದೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವನ್ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣ ಭಗವಂತನ ಒಂದು ಸ್ವರೂಪದಲ್ಲಿ ಉಪನಿಷತ್ತುಗಳೆಂಬ ಒಂದು ಹಸುವಿನ ಹಾಲನ್ನು ಕರೆದು ಅದಕ್ಕೆ ಮುಂದೆ ನಿಮಿತ್ತ ಮಾತ್ರವಾಗಿ ಅರ್ಜುನ ಪಾರ್ಥೋವತ್ಸ ಮತ್ತು ಅದನ್ನು ಸುಧೀಹಿ ಭೋಕ್ತ ಎಲ್ಲರ ಸಲುವಾಗಿ, ಎಸ್ಪೆಷಲಿ ಕಲಿಯುಗದಲ್ಲಿ ನಾವೇನಿದ್ದೇವೆ ನಮ್ಮೆಲ್ಲರ ಸಲುವಾಗಿ, ಯಾರಿಗೆ ಜಿಜ್ಞಾಸೆ ಇದೆ, ಯಾರಿಗೆ ಸಾಧನೆ ಮಾಡುವ ಇಚ್ಛೆ ಇದೆ, ಅವರ ಸಲುವಾಗಿ ಇದನ್ನು ಒಂದು ಗೀತೆಯ ಅಮೃತವನ್ನು ಭಗವಂತ ಹಿಂಡಿ ನೀಡ್ತಾನೆ. ಗೋಗ್ಧ ಗೋಪಾಲನಂದನ. ಆದ್ರಿಂದ ಮುಖ್ಯವಾಗಿ ಶ್ರೀಮದ್ 18ನೇ ಅಧ್ಯಾಯದಲ್ಲಿ ಭಗವಂತ ಗೀತೆಯ ಒಂದು ಫಲಶ್ರುತಿನ ಹೇಳ್ತಾನೆ. ಕೇವಲ ಶುದ್ಧ ಮನಸ್ಸಿನಿಂದ ಭಗವಂತನಲ್ಲಿ ಒಂದು ಭಕ್ತಿಯನ್ನಿಟ್ಟು ಕೇವಲ ಶ್ರವಣ ಮಾತ್ರದಿಂದ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಶ್ರೀಮದ್ ಭಗವದ್ಗೀತೆಯ ಪಠನ ಅಭ್ಯಾಸ ಮಾಡಿದವರಿಗೆ ಅದೊಂದು ಜ್ಞಾನ ಯಜ್ಞ. ಮತ್ತು ಯಾರು ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿಸ್ತಾರೆ ಇತರರಿಗೆ, ತನ್ನ ಭಕ್ತರಿಗೆ ಯಾರು ಹೇಳ್ಕೊಡ್ತಾರೆ, ಅವರಿಗೆ ಮೋಕ್ಷ ಪ್ರಾಪ್ತಿ, ತನ್ನಲ್ಲಿ ಸಾಯುಜ್ಯವನ್ನು ಭಗವಂತ ಹಿಡಿಯುತ್ತಾನೆ. ಆದ್ರಿಂದ ನಾವೆಲ್ಲರೂ ಭಗವದ್ಗೀತೆಯ ಅಭ್ಯಾಸವನ್ನು ಪ್ರಾರಂಭಿಸಿದ್ದೇವೆ. ಇಂದು ಯಾವುದೇ ಒಂದು ಇದೊಂದು ಪಾರಾಯಣ ಗ್ರಂಥ ಕೂಡ, ಶ್ರೀಮದ್ ಭಗವದ್ಗೀತೆ ಒಂದು ಪಾರಾಯಣ ಗ್ರಂಥ ಕೂಡ. ಉಪಾಸನೆಯಲ್ಲಿ ಇದನ್ನು ಉಪಯೋಗಿಸಲಾಗ್ತದೆ. ಕೆಲವರು ಪ್ರತಿದಿನ ಇದನ್ನು ಪಠನ ಮಾಡ್ತಾರೆ, ಕೆಲವರು ಇದನ್ನು ಹಂತ ಹಂತವಾಗಿ ಪಠನ ಮಾಡ್ತಾರೆ. ಪಠನ ಮಾಡುವುದಕ್ಕಿಂತ ಮುಂಚೆ, ಯಾವುದೇ ಒಂದು ಉಪಾಸನೆಗಿಂತ ಮುಂಚೆ
ಆ ಒಂದು ಯಾವ ದೇವತೆಯ ಬಗ್ಗೆ ನಾವು ಉಪಾಸನೆ ಮಾಡ್ತೇವೆ ಆ ದೇವತೆಯ ಚಿತ್ರವನ್ನು ಕಣ್ಣು ಮುಂದೆ ತಂದುಕೊಳ್ಳೋದು ರೂಢಿ. ಅದಕ್ಕೆ ನಾವು ಧ್ಯಾನಂ ಅಂತ ಹೇಳ್ತೇವೆ. ಉದಾಹರಣೆಗೆ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ನಾವೇನ್ ಹೇಳ್ತೇವೆ? ಕ್ಷೀರೋ ತನ್ಮತ್ ಪ್ರದೇಶೇ ಶುಚಿಮಣಿ ವಿಲಸೈಕತೆ ಮೌಕ್ತಿಕಾನಾಂ ಮಾಲಾ ಅಗಲುತ್ತಾ ಸ್ಫಟಿಕಮಣಿ ನಿಭೈರ್ ಶಕ್ತಿ ರೂಪ. ಆ ಒಂದು ಭಗವಂತನ ಆ ಒಂದು ಹೇಗೆ ಶೇಷಶಾಹಿಯಾಗಿ ಆ ಒಂದು ಕ್ಷೀರಸಾಗರದಲ್ಲಿ ಅವನು ಆ ಒಂದು ಪವಡಿಸಿದ್ದಾನೆ, ಅನಂತ ನಾಗಶಯನಾಗಿದ್ದಾನೆ, ಭುಜಂಗೇಶನಾಗಿದ್ದಾನೆ, ಮತ್ತು ಲಕ್ಷ್ಮೀ ಮಾತೆ ಅವನ ಒಂದು ಸೇವೆಯಲ್ಲಿದ್ದಾಳೆ. ಈ ಒಂದು ದೃಶ್ಯವನ್ನು ನಾವು ಕಣ್ಮುಂದೆ ತಂದು ಕೊಡ್ತೇವೆ. ಮತ್ತು ಅದನ್ನು ನಾವು ಉಪಾದವ್ಯಸನಾಭಿರ್ವೇದ ಸುರನಿಶ್ಚ ಸೂರ್ಯ ಮತ್ತು ಚಂದ್ರರೇ ಅವನ ಕಣ್ಣುಗಳು, ಭೂಮಿ ಮತ್ತು ಆಕಾಶ ಮತ್ತು ಸ್ವರ್ಗ ಇವೆಲ್ಲ ಅವನ ದೇಹದ ವಿವಿಧ ಭಾಗಗಳು. ಭೂಪಾದವ್ಯಸ್ಯ ನಾಭಿರ್ವೇದ. ಹೀಗೆ ಆ ಒಂದು ಚಿತ್ರಣವನ್ನು ಕಣ್ಣು ಮುಂದೆ ತಂದುಕೊಳ್ತೇವೆ. ಮತ್ತು ಆ ಒಂದು ದೃಶ್ಯೀಕರಣದ ಇಂಗ್ಲಿಷ್ನ ನಾವು ವಿಜುವಲೈಸೇಷನ್ ಅಂತ ಹೇಳ್ತೇವೆ. ಆ ಒಂದು ಭಾವವನ್ನು ಮನಸ್ಸಿನಲ್ಲಿ ಡೆವಲಪ್ ಮಾಡ್ಕೋತೇವೆ. ಮತ್ತು ಉಪಾಸನೆಯಲ್ಲಿ ನಾವು ವಿಶ್ವಂ ವಿಷ್ಣು ಷಟ್ಕಾರು ಪ್ರವೇಶ ಮಾಡ್ತೇವೆ. ಹಾಗೇನೆ ಶ್ರೀಮದ್ ಭಗವದ್ಗೀತೆಯನ್ನು ಪಾರಾಯಣ ಮಾಡೋದಕ್ಕಿಂತ ಮುಂಚೆ ಅದರ ಒಂದು ಧ್ಯಾನಂ ಶ್ಲೋಕಗಳಿದ್ದಾವೆ. ಈ ಧ್ಯಾನಂ ಶ್ಲೋಕಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಮುಖ್ಯವಾಗಿ ಭಗವಂತನ ಉಪಾಸನೆಗೆ ನಮ್ಮ ಒಂದು ಮನಸ್ಸಿನ ತಯಾರಿ, ಮನಸ್ಸಿನ ಶುದ್ಧತೆ, ಮನಸ್ಸಿನ ಏಕಾಗ್ರತೆ, ಮಲಿನ ನಾಶಕ್ಕಾಗಿ ನಾವು ಈ ಒಂದು ಧ್ಯಾನಂ ಶ್ಲೋಕಗಳನ್ನು ಹೇಳುವಂತಹದ್ದು. ಆಮೇಲೆ ಮುಖ್ಯವಾಗಿ ಇದರಲ್ಲಿ ಭಗವಂತನ ಸ್ತುತಿ ಇದೆ, ಗ್ರಂಥ ರಚನೆಕಾರ ಸ್ತುತಿ ಇದೆ, ಮಹಾಭಾರತ ಸ್ತುತಿ ಇದೆ. ಆದ್ದರಿಂದ ಇದರಿಂದ ಅವರವರ ಒಂದು ನಮಗೆ ಅನುಗ್ರಹ ಸಿಗ್ತದೆ. ಮತ್ತು ನಮ್ದು ಒಂದು ಅಭ್ಯಾಸ ಇದು ಬಲವತ್ತಾಗಿ ವೀರ್ಯವತ್ತಾಗಿ ಆಗ್ತದೆ. ಆದ್ದರಿಂದ ಈ ಧ್ಯಾನಂ ಶ್ಲೋಕಗಳನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ ಪ್ರಾರಂಭದಲ್ಲಿ, ಮತ್ತು ಮುಖ್ಯವಾಗಿ ನಾವೇನು ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದೇವೆ ಅದು ಯಶಸ್ವಿಯಾಗಿ ಸುಸೂತ್ರವಾಗಿ ಫಲಪ್ರದವಾಗಿ ಮುಕ್ತಾಯ ಆಗ್ಬೇಕು. ಆ ದೃಷ್ಟಿಯಿಂದ ಭಗವತ್ ಅನುಗ್ರಹಕ್ಕಾಗಿ ನಾವು ಧ್ಯಾನಂ ಶ್ಲೋಕಗಳನ್ನು ಹೇಳೋಣ. ಈ ಧ್ಯಾನಂ ಶ್ಲೋಕಗಳನ್ನ ಅದ್ವೈತ ಪರಂಪರೆಯಲ್ಲಿ ಒಬ್ಬ ಶ್ರೇಷ್ಠ ಯತಿಗಳು ಮಧುಸೂದನ ಸರಸ್ವತಿ ಅನ್ನುವಂತಹ ಒಂದು ಶ್ರೇಷ್ಠ ಯತಿಗಳು ಆಗ್ಬೋದ್ರು ಈ ಒಂದು ಅದ್ವೈತ ಪರಂಪರೆಯಲ್ಲಿ. ಅವರು ತಮ್ಮ ಗೂಢಾರ್ಥ ದೀಪಿಕಾ ಅನ್ನುವಂತಹ ಒಂದು ಶ್ರೀಮದ್ ಭಗವದ್ಗೀತೆಯ ಒಂದು ಭಾಷ್ಯದಲ್ಲಿ ಪ್ರಾರಂಭದಲ್ಲಿ ಈ ಧ್ಯಾನಂ ಶ್ಲೋಕಗಳನ್ನು 9 ಅದರ ರಚನೆ ಮಾಡಿದ್ದಾರೆ. ಅದನ್ನೇ ಅದರ ಪೂರ್ತಿ ಭಾಗವನ್ನು ಈ ಗೋರಖ್ಪುರ್ ಪ್ರೆಸ್ಸಿನ ಎಲ್ಲ ಶ್ರೀಮದ್ ಭಗವದ್ಗೀತೆಯ ಗ್ರಂಥಗಳಲ್ಲಿ ಅದನ್ನು ಅಳವಡಿಸಿಕೊಂಡು ಪ್ರಚಾರ ಮಾಡಿರುತ್ತಾರೆ. ಅದನ್ನು ನಾವು ಪ್ರಾರಂಭದಲ್ಲಿ ತೆಗೆದುಕೊಳ್ಳೋಣ. ಅದರಿಂದ ನಮಗೆ ಒಂದು ಭಗವಂತನ ಮತ್ತು ಶ್ರೀಮದ್ ಭಗವದ್ಗೀತೆಯ ಒಂದು ಆಶೀರ್ವಾದ ಅನುಗ್ರಹ ಸಿಗ್ತದೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಸ್ತುತಿ ಇದೆ. ಇದರಲ್ಲಿ ಈ ಮೊದಲನೇ ಶ್ಲೋಕದಲ್ಲಿ ಶ್ರೀಮದ್ ಭಗವದ್ಗೀತೆಯ ಸ್ತುತಿ ಇದೆ. ಇದು ಭಗವದ್ಗೀತೆ ಹೇಗಿದೆ? ಇದು ವ್ಯಾಸೇನ ಗ್ರಥಿತಾಂ ಓಂ ಅಂದ್ರೆ ಸ್ವಸ್ತಿ ಪ್ರಣವ, ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣನ ಸ್ವಯಂ. ಶ್ರೀಮನ್ನಾರಾಯಣನು ತನ್ನ ಭಗವಾನ್ ಸ್ವರೂಪದಲ್ಲಿ, ಅದಕ್ಕೇನೆ ಭಗವದ್ಗೀತಾ. ಆಮೇಲೆ ಗೀತೆಯಲ್ಲಿ ನಡುವೆ ಶ್ರೀ ಭಗವಾನ್ ಉವಾಚ. ಭಗವಾನ್ ಅಂದ್ರೇನು? ಭಗವಾನ್ ಅಂದ್ರೆ ಯಾರಲ್ಲಿ 6 ಐಶ್ವರ್ಯಗಳಿದಾವೆ. ಐಶ್ವರ್ಯ, ವೈರಾಗ್ಯ, ಜ್ಞಾನ, ಧರ್ಮ, ವೀರ್ಯ, ಯಶ ಮತ್ತು ಶ್ರೀ. ಈ 6 ಏನು ಐಶ್ವರ್ಯಗಳಿದ್ದಾವೆ, ವಿಪುಲವಾಗಿ ಅನ್ಲಿಮಿಟೆಡ್ ಆಗಿದ್ದಾವೋ ಅವನು ಭಗವಾನ್. ಅಂದ್ರೆ ನಾವೇನ್ತೇವೆ?
ಪೂರ್ಣ ಕಲೆಯಲ್ಲಿ, ವ್ಯವಹಾರದಲ್ಲಿ ಹೇಳ್ಬೇಕಾದ್ರೆ ಭಗವಂತನು ತನ್ನ ಪೂರ್ಣ ಕಲೆಯಲ್ಲಿ, ಷೋಡಶ ಕಲೆಯಲ್ಲಿ ಅಥವಾ 64 ಕಲೆಗಳಲ್ಲಿ ಅವನು ಪೂರ್ತಿಯಾಗಿ ವಿಕಸನ ಹೊಂದಿ ಆ ಒಂದು ಸ್ಥಿತಿಯಲ್ಲಿ ಈ ಉಪದೇಶವನ್ನು ನೀಡಿರುವಂತಹದ್ದು. ಆದ್ರಿಂದ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ, ಭಗವಂತನ ಮುಖಾರವಿಂದದಿಂದ ಹೊರಬದಂತಹ ದಿವ್ಯ ವಾಣಿ ಇದು. ಯಾರಿಗೆ ಹೇಳಿದ್ದು? ಪಾರ್ಥಾಯ ಪ್ರತಿಬೋಧಿತಾಂ. ಪಾರ್ಥ ಇಲ್ಲಿ ಪ್ರಥು ಅಂದ್ರೆ ಕುಂತಿಯ ಮಗ ಪಾರ್ಥ. ಒಂದು ಲೆಕ್ಕದಿಂದ ನಾವೆಲ್ಲರೂ ಪಾರ್ಥರೇ, ಯಾಕಂದ್ರೆ ನಾವು ಪೃಥ್ವಿಯ ಮಕ್ಕಳು. ನಾವು ಪೃಥ್ವಿಯ ಮಕ್ಕಳಾದ್ರಿಂದ, ಪೃಥ್ವಿಯಲ್ಲಿ ಹುಟ್ಟಿದ್ರಿಂದ ನಾವೆಲ್ಲರೂ ಪಾರ್ಥರೇ. ಆದ್ದರಿಂದ ನಮ್ಮೆಲ್ಲರ ಸಲುವಾಗಿ ಸ್ವಯಂ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಒಂದು ದಿವ್ಯ ಉಪದೇಶ. ಇದನ್ನು ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ, ವ್ಯಾಸರನ್ನು ಪುರಾಣ ಮುನಿ ಅನ್ನುವಂತಹ ಒಂದು ವಿಶೇಷಣ. ಯಾಕಂದ್ರೆ ಅವರು 18 ಪುರಾಣಗಳು, 18 ಉಪಪುರಾಣಗಳನ್ನು ಅವರು ಬರೆದಿದ್ದಾರೆ. ಅಷ್ಟೆಲ್ಲ ಭಾಗವತ ತಮ್ಗೆ ಗೊತ್ತಿರೋ ಶ್ರೇಷ್ಠವಾದ ಪುರಾಣ. ಅದರಿಂದ ಇವೆಲ್ಲ. ಆಮೇಲೆ ಶ್ರೀ ಮಹಾಭಾರತ ಇದೊಂದು ಭರತವಂಶಿ ರಾಜ ಮನೆತನದ ಒಂದು ಇತಿಹಾಸ. ರಾಮಾಯಣ ಮತ್ತು ಮಹಾಭಾರತ ಇತಿಹಾಸ. ಇತಿ ಅಂದ್ರೆ ಹೀಗೆ, ಅಂದ್ರೆ ನಿಜವಾಗಿ ನಡೆದಿದ್ದು. ಇತಿಹಾಸ ಹೀಗೆ ನಿಜವಾಗಿ ನಡೆದಿರುವಂತಹ ಘಟನೆಗಳು ಇತಿಹಾಸ. ಈ ಇತಿಹಾಸ ಮಹಾಭಾರತ. ಇದರಲ್ಲಿ 1,00,000 ಶ್ಲೋಕಗಳಿದ್ದಾವೆ. ಇಂತಹ ಒಂದು 1,00,000 ಶ್ಲೋಕಗಳಿರುವಂತಹ ಮಹಾಭಾರತವು, ಅದಕ್ಕೆ ಪಂಚಮ ವೇದ ಕೂಡ ಅಂತ ಹೇಳ್ತಾರೆ. ಮಹಾಭಾರತವು ಅದರ ಒಂದು ಬಂಗಾರದ ಸ್ವರ ಅಂತ ಇಟ್ಕೊಂಡು ನಾವು ಅದಕ್ಕೆ ಹಾಕಿರುವಂತಹ ಒಂದು ಸುಂದರವಾದಂತಹ ಆಕರ್ಷಕವಾಗಿರುವಂತಹ ಪದಕ, ಪೆಂಡೆಂಟ್ ಅಂದ್ರೆ ಶ್ರೀಮದ್ ಭಗವದ್ಗೀತೆ. ಭೀಷ್ಮ ಪರ್ವದಲ್ಲಿ 25ರಿಂದ 42ರವರೆಗಿನ ಅಧ್ಯಾಯಗಳು, 18 ಅಧ್ಯಾಯಗಳು ಇವು ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳು. ಇದರಲ್ಲಿ ಇದು ಗುರು ಶಿಷ್ಯ ಸಂವಾದ ರೂಪದಲ್ಲಿದೆ. ಭಗವಾನ್ ಶ್ರೀಕೃಷ್ಣನೇ ಗುರು ಮತ್ತು ಅವನ ಶಿಷ್ಯ ಅರ್ಜುನ. 18 ಅಧ್ಯಾಯಗಳುಳ್ಳಂತಹ ಒಂದು ಶ್ರೇಷ್ಠವಾದಂತಹ ಒಂದು ಎಪಿಕ್ ದಿವ್ಯ ಗ್ರಂಥ. ಹಿಂದೂಗಳ ಸನಾತನ ಧರ್ಮದ ಒಂದು ಆಧಾರ ಗ್ರಂಥ, ಧರ್ಮದ ಆಧಾರ ಗ್ರಂಥ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. 700 ಶ್ಲೋಕಗಳಿದ್ದಾವೆ ಇದರಲ್ಲಿ. 18 ಅಧ್ಯಾಯಗಳು, 700 ಶ್ಲೋಕಗಳು. 700ರಲ್ಲಿ 575 ಶ್ಲೋಕಗಳು ಭಗವಂತನ ಮುಖಾರವಿಂದ ಅರಳಿವೆ. 575, 40 ಶ್ಲೋಕಗಳು ಅರ್ಜುನ, 1 ಧೃತರಾಷ್ಟ್ರ ಮತ್ತು 84 ಶ್ಲೋಕಗಳು ಸಂಜಯ. ಹೀಗೆ ಭಗವದ್ಗೀತೆ ಒಂದು ಶ್ರೇಷ್ಠ ಒಂದು ಗ್ರಂಥ. ಆ ಗ್ರಂಥದ ಅಭ್ಯಾಸವನ್ನು ಮಾಡುವಾಗ ನಾವು ಈಗ ಧ್ಯಾನಂ ಶ್ಲೋಕದಲ್ಲಿ ಗೀತೆಯ ಒಂದು ಸ್ತುತಿಯನ್ನು ಮಾಡ್ತಾ ಇದ್ದೇವೆ. ಉಪನಿಷತ್ತುಗಳ ಸಾರ, ಭಗವದ್ಗೀತೆ ಉಪನಿಷತ್ತುಗಳ ಸಾರ ಅಂತ ಹೇಳ್ತೇವೆ. ಆದರೆ ಉಪನಿಷತ್ತಿಗೆ ಅಭ್ಯಾಸ ಮಾಡ್ಲಿಕ್ಕೆ ಏನೊಂದು ಅರ್ಹತೆಗಳು, ಒಂದು ವಿಧಿವಿಧಾನಗಳನ್ನು ಹೇಳಲಾಗಿದೆ, ಮಿನಿಮಮ್ ಎಲಿಜಿಬಿಲಿಟಿ ಹೇಳಲಾಗಿದೆ. ಅದು ಭಗವದ್ಗೀತೆ ಇಲ್ಲ. ಗೀತೆಯಲ್ಲೇ ಮುಂದೆ ಹೇಳ್ತಾನೆ ಭಗವಂತ, ಯಾರು ಬೇಕಾದರೂ ಶ್ರೀಮದ್ ಭಗವದ್ಗೀತೆಯನ್ನು ತಮ್ಮನ್ನು ತಾವು ಎಷ್ಟು ಹೀನರು ಅಂತ ತಿಳ್ಕೊಂಡವರು ಕೂಡ, ಭಗವಂತ ಯಾರಿಗೂ ಹೀನರು ಅಂತ ಹೇಳುದಿಲ್ಲ, ಆದ್ರೆ ತಮ್ಮನ್ನು ತಾವು ಯಾರು ಹೀನರು ಅಂತ ತಿಳ್ಕೊಳ್ತಾರೆ ಅವರು ಕೂಡ, ಯಾರು ಕೂಡ ಶ್ರೀಮದ್ ಭಗವದ್ಗೀತೆ ಅಭ್ಯಾಸವನ್ನು ಮಾಡಬಹುದು. ತಾನು ಅವರನ್ನು ಸ್ವೀಕರಿಸ್ತೇನೆ, ಯಾರು ತನಗೆ ಶರಣು ಬರ್ತಾರೆ ಅವರನ್ನು ಸ್ವೀಕರಿಸ್ತೇನೆ. ಅವನು ನಮೇ ಭಕ್ತ ಅನೇಕ ಆಶ್ವಾಸನೆಗಳನ್ನು ಗೀತೆಯಲ್ಲಿ ನೀಡ್ತಾನೆ. ಆದ್ರಿಂದ ಗೀತೆಯಲ್ಲಿ ಸಕಲ ಸಮಸ್ಯೆಗಳ, ಮನುಕುಲದ ಸಕಲ ಸಮಸ್ಯೆಗಳ ಸಮರ್ಪಕವಾದಂತಹ ಒಂದು ಉತ್ತರ ಇದೆ, ಪರಿಹಾರ ಇದೆ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅರ್ಜುನನೇ ಅನೇಕ ಪ್ರಶ್ನೆಗಳನ್ನು ಭಗವಂತನಿಗೆ ಕೇಳ್ತಾನೆ ಮತ್ತು ಭಗವಂತನು ಒಂದೊಂದಾಗಿ ಉತ್ತರಿಸ್ತಾ ಹೋಗ್ತಾನೆ. ಯಾವುದೇ ಪ್ರಶ್ನೆಯನ್ನು ಉತ್ತರಿಸದೆ ಬಿಡುವುದಿಲ್ಲ. ಅದರಿಂದ ಭಗವಾನ್ ಐಶ್ವರ್ಯ, ವೈರಾಗ್ಯ, ಜ್ಞಾನ, ಧರ್ಮ, ಯಶ, ವೀರ್ಯ ಮತ್ತು ಶ್ರೀ ಈ ಗುಣಗಳ ಅಪಾರ ಖಣಿಯಾಗಿರುವಂತಹ ಭಗವಂತನ ಒಂದು ಮಾರ್ಗದರ್ಶನ. ಅದ್ವೈತಾಮೃತ ವರ್ಷಿಣೀಂ ಭಗವತೀಂ 18 ಅಧ್ಯಾಯಿನಿ, 18 ಅಧ್ಯಾಯಗಳಿಂದ ಭಗವತಿ, ಭಗವಾನ್ ಇದರ ಶ್ರೀವಾಚಕ ಭಗವತಿ. ಅದ್ವೈತ ಅಮೃತ ವರ್ಷಿಣೀಂ, ಅದ್ವೈತ ಸಿದ್ಧಾಂತ. ಏಕಂ ಸತ್ ವಿಪ್ರ ಬಹುಧಾ ವಿದಂತಿ, ಬ್ರಹ್ಮ ಒಂದೇ ಸತ್ಯ, ಇರುವುದೊಂದೇ ಸತ್ಯ, ಅದು ಬ್ರಹ್ಮ ತತ್ವ, ಉಳಿದೆಲ್ಲವೂ ಮಿಥ್ಯಾ ಅಥವಾ ತೋರಿಕೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮನ್ ಸದ್ವಸ್ತು,
ಅದನ್ನು ಬಿಟ್ಟು ಉಳಿದೆಲ್ಲವೂ ಮಿಥ್ಯಾ ತೋರಿಕೆ. ಜೀವ ಮತ್ತು ಜೀವಾತ್ಮ ಮತ್ತು ಪರಮಾತ್ಮರು ಒಂದೇ. ಈ ಒಂದುತನವನ್ನು ಸಾಧಿಸುವುದು, ಅಥವಾ ಎಂದಿಗೂ ಇವು ಬೇರೆಯಾಗಿರ್ಲಿಲ್ಲ, ಎರಡಾಗಿರ್ಲಿಲ್ಲ, ಅಭೇದ ತತ್ವವನ್ನು ಪ್ರತಿಪಾದಿಸುವಂಥದ್ದು ಅದ್ವೈತ ಅಮೃತ. ಅದ್ವೈತದ ಅಮೃತವನ್ನೇ ಅದು ನೀಡುವಂತಹದ್ದು. ಆಮೇಲೆ ಅಂಬಾ ತ್ವಾಂ ಅನುಸಂಧದಾಮಿ ಭಗವದ್ಗೀತೆ ಭಗವದ್ವೇಷಿಣಿಂ. ಭಗವದ್ಗೀತೆಯ ಒಂದು ಶ್ರೇಷ್ಠತೆಯನ್ನು ಭಗವದ್ವೇಷಿಣಿಂ, ಯಾರು ಭಗವದ್ಗೀತೆಯ ಅನುಸಂಧಾನವನ್ನು ಮಾಡ್ತಾರೆ ಅವರು ಭವಸಾಗರದಿಂದ ಪಾರಾಗ್ತಾರೆ. ಭವಸಾಗರ ಅಂದ್ರೇನು? ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತಹ ಏನು ಒಂದು ಭವ ರೋಗ, ಇದಕ್ಕೆ ರೋಗ ಅಂತ ಹೇಳ್ತಾರೆ. ಪದೇ ಪದೇ ಜನ್ಮಕ್ಕೆ ಬರೋದೇ ಒಂದು ದೋಷ. ಜನ್ಮ ಮೃತ್ಯು ಜರಾವಾಧಿ ದುಃಖ ದೋಷಾನುದರ್ಶನಂ ಅಂತ ಭಗವಂತ ಮುಂದೆ ಹೇಳ್ತಾನೆ. ಆ ದೃಷ್ಟಿಯಿಂದ ಈ ಒಂದು ರೋಗ ಏನಿದೆ, ಭವ ರೋಗ ಇದೆ, ಈ ಭವರೋಗದಿಂದ ಪಾರು ಮಾಡುವಂತಹ ಒಂದು ದಿವ್ಯ ಔಷಧ ಅಮೃತ, ಅದ್ವೈತ ಅಮೃತ. ಇದು ಶ್ರೀಮದ್ ಭಗವದ್ಗೀತೆ. ಅದು ನನ್ನ ತಾಯಿ. ಅದಕ್ಕೆ ನಾವು ಎಲ್ಲರೂ ಭಕ್ತರಾಗಿ ಆ ತಾಯಿಯ ಸುಪುತ್ರರಾಗಿ ನಾವು ಆ ತಾಯಿಗೆ ಪ್ರಾರ್ಥನೆ ಮಾಡಬೇಕು, ನೀನು ನನ್ನನ್ನು ಸರು. ಯಾಕಂದ್ರೆ ತಾಯಿ ಮಕ್ಕಳಿಗೆ ಹಾಲು ಉಣಿಸ್ತಾಳೆ. ಇಲ್ಲಿ ಅಮೃತದ ಹಾಲು. ಅಮೃತದ ಹಾಲಿನಿಂದ ಏನಾಗ್ಬೇಕು? ನಮಗೆ ಜನ್ಮ ಮೃತ್ಯುವಿನ ಈ ಒಂದು ವಿಷವರ್ತುವಿನ ನಾವು ಪಾರಾಗಬೇಕು ಮತ್ತು ಸದಾಕಾಲ ಅಮೃತತ್ವವನ್ನು ಹೊಂದಬೇಕು. ಎಟರ್ನಲ್ ಬ್ಲಿಸ್, ಶಾಶ್ವತ ಸುಖ ಶಾಂತಿ ನೆಮ್ಮದಿ ಸ್ಥಿತಿಯನ್ನು ನಾವು ತಲುಪಬೇಕು. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವಂತ. ಆ ಒಂದು ಭಗವಂತನ ಪರಂಧಾಮ ಯಾವ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ ಮತ್ತೆ ಪ್ರಾರಬ್ಧ ಭೋಗವನ್ನು ಭೋಗಿಸುವ ಸಲುವಾಗಿ ಜನ್ಮ ತಳೆಯಲಿಕ್ಕೂ ಅವಶ್ಯಕತೆ ಇಲ್ಲವೋ ಅಂತ ಒಂದು ಶ್ರೇಷ್ಠವಾದಂತಹ ಒಂದು ಸ್ಥಿತಿ. ಇನ್ನು 2ನೇ ಶ್ಲೋಕ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ವ್ಯಾಸರ ಒಂದು ಸ್ತುತಿ. ಭಗವಾನ್ ವ್ಯಾಸ ಮಹರ್ಷಿಯವರಿಗೆ ಹೇಗೆ ಅವರಿಗೆ ನಮಸ್ಕಾರವಿರಲಿ. ವ್ಯಾಸ ಮಹರ್ಷಿಯವರಿಗೆ ನಿಮಗೆ ನಮಸ್ಕಾರ ಇರಲಿ. ವ್ಯಾಸ ಮಹರ್ಷಿಯವರು ಪರಾಶರ ಋಷಿ ಮತ್ತು ಸತ್ಯವತಿಯವರ ಮಗ. ಅವರು ಸಾಕ್ಷಾತ್ ವಿಷ್ಣುವಿನ ಅವತಾರ. ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ. ಅದರಿಂದ ಭಗವಾನ್ ವಿಷ್ಣುವಿನ ಅವತಾರ ವ್ಯಾಸ ಮಹರ್ಷಿಗಳು. ಅವರು ಮಾಡಿರುವಂತಹ ಕಾರ್ಯ ಅಪಾರ. ವೇದಗಳ ರಾಶಿ, ಎಲ್ಲೆಲ್ಲೆಲ್ಲಿರುವಂತಹ ಉಪನಿಷತ್ತಿನ ವೇದಗಳ ಒಂದು ಜ್ಞಾನವನ್ನು ಒಟ್ಟಿಗೆ ಮಾಡಿ ಅವುಗಳನ್ನು 4 ವೇದಗಳಾಗಿ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ, 4 ವೇದಗಳಾಗಿ ಸಂಕಲನ ಮಾಡಿದರು. ಆಮೇಲೆ ಮಹಾಭಾರತ ಅನ್ನುವಂಥ ಪಂಚಮ ವೇದವನ್ನು ಸೃಷ್ಟಿಸಿದರು. ಭಾಗವತ ಸೇರಿದಂತೆ 18 ಪುರಾಣಗಳು, 18 ಉಪಪುರಾಣಗಳನ್ನು ಅವರು ಸೃಷ್ಟಿ ಮಾಡಿದರು, ಅವರು ರಚನೆ ಮಾಡಿದರು. ಮತ್ತು ಶ್ರೇಷ್ಠ ಶುಕಮುನಿಯವರ ತಂದೆ ಅವರು. ಆದ್ದರಿಂದ ಇವೆಲ್ಲ ಅವರದು ಹೆಗ್ಗಳಿಕೆ. ಇಂತಹ ಶ್ರೇಷ್ಠವಾಗಿರುವುದು ಅವರ ಬುದ್ಧಿ, ವಿಶಾಲ ಬುದ್ಧಿ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತೇವೆ. ವ್ಯಾಸರು ಹೇಳಿದಿರುವಂತಹ ವಿಚಾರನೇ ಇಲ್ಲ. ಯಾವುದೇ ವಿಚಾರವನ್ನು ನೀವು ಅಧ್ಯಾತ್ಮ ತಗೊಂಡ್ರು ಕೂಡ ಅದನ್ನು ವ್ಯಾಸರು ಯಾವುದಾದ್ರು ಒಂದು ಸಂದರ್ಭದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಆದ್ರಿಂದ ಅವರ ಕಣ್ಣುಗಳು ವಿಕಸಿತ ಕಮಲಗಳಂತೆ, ವಿಕಸಿತ ಕಮಲದಂತೆ ಅವರು ಬ್ರೈಟ್, ಅವರು ಹೊಳಿತಾ ಇದ್ದವು. ಅಂತಹ ಒಂದು ವ್ಯಾಸರಿಗೆ ಅವ್ರು ಏನು ಮಾಡಿದ್ರು? ಒಂದು ದೀಪವನ್ನು ತೆಗೆದುಕೊಂಡ್ರು. ಆತ ದೀಪದಲ್ಲಿ ಅವರು ಮಹಾಭಾರತ ಅನ್ನುವಂಥ ಒಂದು ತೈಲವನ್ನು ಸುರಿದರು ಮತ್ತು ಅದನ್ನು ಬೆಳಗಿಸಿದರು. ಆ ಬೆಳಕೆ ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಯಾವ ಯಾವ ತತ್ವಗಳು ಪ್ರತಿಪಾದಿತವಾಗಿದ್ದಾವೋ ಅವುಗಳದೇ ಅನಾಕ್ಟ್ಮೆಂಟ್ ಅಂತ ಹೇಳ್ಬಹುದು. ಅದನ್ನೇ ಒಂದು ದೃಶ್ಯೀಕರಿಸಿ ಅಥವಾ ಅದು ನಡೆದಂತೆ ತೋರಿಸಿರುವುದೇ ಮಹಾಭಾರತ. ಅದರಿಂದ ತಾತ್ವಿಕ ಭಾಗ ಶ್ರೀಮದ್ ಭಗವದ್ಗೀತೆ ಆದ್ರೆ ಅದರ ಒಂದು ಪ್ರಾಯೋಗಿಕ ಭಾಗವೇ ಶ್ರೀಮದ್ ಮಹಾಭಾರತ ಇತಿಹಾಸ ಅಂತ ನಾವು ಹೇಳ್ಬೋದು. ಅಂತಹ ವ್ಯಾಸ ಮಹಾದೇವ ಪ್ರಜ್ವಾಲಿತೋ ಜ್ಞಾನಮಯ ಪ್ರಕಾಶ, ಬೆಳಕು, ಜ್ಯೋತಿ ಅಂದ್ರೇನು? ಯಾವುದರ ಒಂದು ಉಪಸ್ಥಿತಿಯಲ್ಲಿ ಇತರ ಎಲ್ಲವೂ ಬೆಳಗಲ್ಪಡುತ್ತವೆಯೋ, ತಿಳಿಯುತ್ತವೆಯೋ ಅದು ನಾವು ಜ್ಯೋತಿ ಅಥವಾ ಬೆಳಕು ಅಂತ ಹೇಳ್ತೇವೆ. ವೇದಾಂತದಲ್ಲಿ ಜ್ಞಾನಕ್ಕೆ ಬೆಳಕು ಅಂತ ಹೇಳಲಾಗಿದೆ, ಸತ್ವಗುಣಕ್ಕೆ ಬೆಳಕು ಅಂತ ಹೇಳಲಾಗಿದೆ. ಅದರಿಂದ ಜ್ಯೋತಿ, ಪರಂಜ್ಯೋತಿ ಅನ್ನುವಂಥ ಶಬ್ದ ಉಪನಿಷತ್ತುಗಳಲ್ಲಿ ಬರುವಂತಹದ್ದು. ಇಂತಹ ವ್ಯಾಸ ಮಹರ್ಷಿಯವರಿಗೆ ಪ್ರಣಾಮಗಳು. ಮತ್ತೆ 3ನೇದಾಗಿ ಪ್ರಪನ್ನ ಪಾರಿಷಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ
ಗೀತಾಮೃತದುಹೇ ನಮಃ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಪ್ರಪನ್ನ ಪಾರಿಜಾತ ಶರಣಾಗತ ವತ್ಸಲ, ಯಾರು ಶರಣಾಗತರಾಗಿದ್ದಾರೆ ಅವರ ಎಲ್ಲ ಅಭೀಷ್ಟಗಳನ್ನು ಈಡೇರಿಸ್ತಾನೆ ಭಗವಾನ್. ಅಂತಹ ಭಗವಾನ್ ಶ್ರೀಕೃಷ್ಣನ ಸ್ತುತಿ. ಅವರು ಹೇಗಿದ್ದಾನೆ? ಸ್ತೋತ್ರ ವ್ಯತಿರೇಕ ಪಾಣೆ. ಅವನು ಕೈಯಲ್ಲಿ ಹೇಳಿ ಕೇಳಿ ಗೊಲ್ಲರವನು ಅವನು ಚಾಬೂಕ್ ಹಿಡಿದಾನೆ, ಬಾರ್ಕೋಲ್ ಹಿಡಿದಾನೆ. ಬಾರ್ಕೋಲ್ದ ಒಂದು ಬೆತ್ತದಿಂದ ತಿದ್ದಿ ಒಂದು ಅವರು ತುದಿಯನ್ನು ಹಿಡ್ಕೊಂಡಿದ್ದಾನೆ. ಯಾಕೆ? ನಾವುಗಳೆಲ್ಲ ಹಸುಗಳ ತರ ಇದ್ದೇವೆ, ಹೌದಿಲ್ಲ? ಪಶುಗಳ ಸಮಾನನೇ ಇದ್ದೇವೆ, ಅಜ್ಞಾನದಲ್ಲಿದ್ದೇವೆ. ಅಜ್ಞಾನದಲ್ಲಿರುವಂತಹ ಪಶುಗಳಿಗೆ ಅವನು ಗುರಿ ಸೇರಿಸ್ತಾನೆ. ಅದಕ್ಕಾಗ ಅವನು ಹೇ ಮಾಡ್ಬೇಕಲ್ಲ, ಅದಕ್ಕಾಗೊಂದು ಬಾರ್ಕೋಲ್ ಅವನ ಕೈಯಲ್ಲಿ. ಅವನೇನ್ ಮಾಡ್ತಾನೆ? ಜ್ಞಾನ ಮುದ್ರೆ. ಈಸ್ ಬಿಲ್ಡಿಂಗ್ ಜ್ಞಾನ ಮುದ್ರಾ. ಜ್ಞಾನ ಮುದ್ರಾ, ಈ ಮುದ್ರೆಗೆ ಜ್ಞಾನ ಮುದ್ರಾ ಅಥವಾ ಚಿನ್ ಮುದ್ರಾ ಅಂತ ಹೇಳ್ತಾರೆ. ಇದರಲ್ಲಿ ಹೆಬ್ಬೆರಳು ಇದು ಪರಮಾತ್ಮ, ತೋರು ಬೆರಳು ಜೀವಾತ್ಮ, ಈ ಮೂರು ಬೆರಳುಗಳು ಇದಕ್ಕೆ ಶರೀರತ್ರಯಂ, ಜೀವನ ಶರೀರತ್ರಯಂ ಅಂತ ಹೇಳ್ಬೋದು, ಅಥವಾ ತ್ರಿಗುಣಗಳು ಅಂತ ಹೇಳ್ಬೋದು, ಅಥವಾ ಜಾಗ್ರತ್, ಸ್ವಪ್ನ ಮತ್ತು ಸುಷುಪ್ತಿ ಅನ್ನುವಂತಹ ಮೂರು ಅವಸ್ಥೆಗಳು ಅಂತ ಹೇಳ್ಬೋದು. ಶರೀರತ್ರಯಂ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಆಮೇಲೆ ಮೂರು ಗುಣಗಳು, ಸತ್ವ, ರಜ ಮತ್ತು ತಮ ಗುಣಗಳು, ಅಥವಾ ಮೂರು ಜಾಗ್ರತ್, ಸ್ವಪ್ನ ಮತ್ತು ಸುಷುಪ್ತಿ, ಮೂರು ಅವಸ್ಥೆಗಳು. ಈ ಮೂರು ಅವಸ್ಥೆಗಳು ಇರುವಂತಹ ತ್ರಿಗುಣಾತ್ಮಕವಾಗಿರುವಂತಹ ಈ ಶರೀರತ್ರಯಂ ಅಥವಾ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಥವಾ ಮಾಯೆ, ಎಲ್ಲಿಯ ತನಕ ಜೀವನು ಅದರೊಟ್ಟಿಗೆ ಅಭಿಮಾನ ಹೊಂದಿದ್ದಾನೋ, ಅದರೊಟ್ಟಿಗೆ ಐಡೆಂಟಿಫೈಯಿಂಗ್ ವಿತ್ ಹಿಮ್, ಕಟ್ಟು ಬಿದ್ದಿದ್ದಾನೋ, ಅಲ್ಲಿ ತನಕ ಅವನು ಪರಮಾತ್ಮನಿಂದ ದೂರ. ಯಾವಾಗ ಸಾಧನೆ ಮಾಡ್ತಾ 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 ಅವನು ತಗ್ಗಿ ಜ್ಞಾನದಿಂದ ಅವನು ಪರಮಾತ್ಮ ಒಂದಾಗ್ತಾನೆ, ಆವಾಗ ಅವನು ಶೂನ್ಯ ಪೂರ್ಣತ್ವಕ್ಕೆ ತಲುಪ್ತಾನೆ. ಆದ್ರಿಂದ ಎಲ್ಲಿಯ ತನಕ ಅವನು ಮಾಯೆಯನ್ನು ಬಿಡುವುದಿಲ್ಲೋ, ಎಲ್ಲಿಯ ತನಕ ತ್ರಿಗುಣಾತ್ಮಕವಾಗಿರುವಂತಹ ಈ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅನ್ನು ಅವನು ಸ್ವರೂಪತಃ ಅಲ್ಲ, ನೆನ್ಪಿಟ್ಕೊಳ್ಳಿ, ಸ್ವರೂಪತಃ ತ್ಯಾಗ ಮಾಡೋದಿಲ್ಲ, ಅದನ್ನು ತತ್ವಶಃ ತ್ಯಾಗ ಮಾಡುವಂತಹದ್ದು, ಕಾಗ್ನಿಟಿವ್ ಬೌದ್ಧಿಕವಾಗಿ ತ್ಯಾಗ ಮಾಡುವಂತಹದ್ದು ಮತ್ತು ಪರಮಾತ್ಮಲ್ಲಿ ಒಂದಾಗುವುದು. ಅದಕ್ಕಾಗಿ ಅವನು ಪೂರ್ಣತ್ವವನ್ನು ಹೊಂತಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸ್ವಯಂ ಅವನು ಬ್ರಹ್ಮ ತತ್ವವನ್ನು ಮುಟ್ತಾನೆ. ಇದು ಭಗವಂತನ ಒಂದು ಲೀಲೆ ಅಥವಾ ಜ್ಞಾನ ಮುದ್ರ. ಅವನೇನ್ ಮಾಡ್ತಾನೆ? ಕೃಷ್ಣಾಯ ಗೀತಾಮೃತ ದುಹೇ ನಮಃ, ನಮ್ಮ ಸಲುವಾಗಿ ಗೀತೆಯ ಅಮೃತವನ್ನು ಅವನು ಹಿಂಡ್ಕೊಡ್ತಾನೆ. ಆಮೇಲೆ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನಃ ಆರ್ಥೋವಸ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಉಪನಿಷತ್ತುಗಳೆಲ್ಲ ಹಸುಗಳು, ಅವುಗಳ ಒಂದು ಉಪಮೆ, ಅವುಗಳ ಕರು ಅರ್ಜುನ, ಅದರ ಒಂದು ಹಾಲು ಗೀತಾಮೃತ, ಅದರ ಎಸೆನ್ಸ್, ಆ ಉಪನಿಷತ್ತುಗಳ ಒಂದು ಸಾರ ಎಸೆನ್ಸ್ ಅನ್ನು ಒಂದು ಗೀತೆಯ ಅಮೃತ ಹಾಲು ಅಂತ ಹಾಲನ್ನು ಭಗವಂತನು ಗೊಲ್ಲರವನು ಅವನು ಹಿಂಡುಕೊಂಡು ನಮ್ಗಲ್ಲಿ ನೀಡ್ತಾನೆ. ಅವರಿಗೆ ಪಾರ್ಥನನ್ನು ಮುಂದಿಟ್ಟುಕೊಂಡಿದ್ದಾನೆ. ಆದ್ರೆ ಸುಧೀಹಿ ಭೋಕ್ತ, ಎಲ್ಲ ಸಜ್ಜನರು ಸಾಧಕರು ಅದನ್ನು ಸೇವಬಹುದು. ಅಂತಹ ಗೀತಾಮೃತವನ್ನು ಅವನು ನೀಡ್ತಾನೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಾವ ತಂದೆ ತಾಯಿಗಳಿಗೆ ಅಂತಹ ಶ್ರೀಕೃಷ್ಣ ಭಗವಂತನಂತ ಅವತಾರರು ಯಾರು ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ, ಯಾರೋ ಅವ್ರಿಗೆ ತಂದೆ ತಾಯಿಗಳಾಗ್ತಾರೆ, ಅವ್ರಿಗೆ ಎಷ್ಟು ಖುಷಿ ಆಗ್ಬೇಕು. ಅಂತಹ ವಸುದೇವನ ಮಗನಾಗಿರುವಂತಹ ಅವನು ಶ್ರೀಕೃಷ್ಣನ ಸ್ತುತಿ ಇದೆ ಇದರಲ್ಲಿ. ದೇವಕಿಗೆ ಪರಮಾನಂದವನ್ನು ನೀಡುವಂಥವನು, ಅಂತಹ ಜಗದ್ಗುರು. ಯಾಕಂದ್ರೆ ಅವನು ವಿಶ್ವದ ಆದಿಯಲ್ಲಿಯೇ ಈ ಒಂದು ಭಗವದ್ಗೀತೆಯ ಜ್ಞಾನವನ್ನು ವಿವಸ್ವಾನ್ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ ಅವನು ಈ ಜ್ಞಾನವನ್ನು ನೀಡಿದ್ದ. ಭಗವಾನ್ ಶ್ರೀಮನ್ನಾರಾಯಣನು ಜಗತ್ತಿನ ಸೃಷ್ಟಿಯ ಬಗ್ಗೆ ಏನು ಜ್ಞಾನ ಇದೆ, ಈ ಭಗವದ್ಗೀತೆಯ ಜ್ಞಾನದಲ್ಲಿ ಅದೇ ಇದೆ. ಜೀವ ಜಗತ್ತು ಮತ್ತು ಈಶ್ವರನ ಎಲ್ಲ ಜ್ಞಾನವನ್ನು ಸೃಷ್ಟಿ ಆದಿಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ವಿಸ್ಮರಣೆ ಆದಾಗ ಅದನ್ನು ಭಗವಾನ್ ಶ್ರೀಮನ್ನಾರಾಯಣನು ನೀಡಿದ್ದ. ಅದನ್ನೇ ಭಗವಂತ ನೆನಪಿಸ್ತಾನೆ 4ನೇ ಅಧ್ಯಾಯದಲ್ಲಿ. ವಿಶ್ವದ ಆದಿಯಲ್ಲಿ ನಾನು ಇದನ್ನು ವಿವಸ್ವಾನ್ ಅಂದ್ರೆ ಸೂರ್ಯನ ಒಂದು ತೇಜ್ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ನಾನು ನೀಡಿದ್ದೆ. ಆದ್ರಿಂದ ಅಂತಹ ಅವನಿಗೆ ಜಗತ್ತಿನ ಗುರು, ಅವನು ಗುರುವಿನ ಗುರು. ಅಂತಹ ಕೃಷ್ಣ ಪರಮಾತ್ಮನಿಗೆ ನಾವು ವಂದನೆ ಮಾಡೋಣ. ಅವನು ಕಂಸ ಮತ್ತು ಚಾಣೂರು ಅನ್ನುವಂತಹ ರಾಕ್ಷಸರನ್ನು ಅವನು ಹತ ಮಾಡಿದ್ದಾನೆ. ಇನ್ನು
ಮುಂದಿನ ಶ್ಲೋಕ ತುಂಬಾ ಸುಂದರವಾಗಿರುವಂತಹ ಶ್ಲೋಕ. ಇದರಲ್ಲಿ ಶ್ರೀಮದ್ ಭಗವದ್ಗೀತೆ ಶ್ರೀಮನ್ ಮಹಾಭಾರತ ಯುದ್ಧವನ್ನೇ ಒಂದು ರಣ ನದಿ, ಭೀಕರವಾಗಿರುವಂತಹ ಒಂದು ರಣ ನದಿ ಅಂದ್ರೇನು, ಅಲ್ಲಿ ಸೈನಿಕರ ರಕ್ತದ ಪ್ರವಾಹವೇ ಅದು ರೆಡ್ ರಿವರ್, ಅದು ಒಂದು ಕೆಂಪು ಹೊಳೆಯಾಗಿ ಹರಿತಾ ಇತ್ತು ಅಂತ ಒಂದು ರಣನದಿ. ಭೀಷ್ಮ ದ್ರೋಣ ತಟಾ ಜಯ ಧೃತ ಜಲ ಗಾಂಧಾರ ನೀಲೋತ್ಪಲ ಶಲ್ಯ ಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರಣ ನದಿ ಕೈವರ್ತಕ ಕೇಶವ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕೈವರ್ತಕ, ಅವನು ಅಂಬಿಗ ನಿನ್ನ ನಾ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಈ ಒಂದು ಭವಸಾಗರದಿಂದ ಪಾರು ಮಾಡ್ಲಿಕ್ಕೆ ಯಾರು ಸಮರ್ಥನಿದ್ದಾನೋ ಅಂತ ತುಂಬಿದ ಹರಿಗೋಲು ಅಂಬಿಗ. ಹರಿಗೋಲು ತಾವು ಕೇಳಿರ್ಬೋದು, ಹರಿಗೋಲು ಅನ್ನೋದಿರುತ್ತದೆ, ಅದು ತೆಪ್ಪ. ಅದು ಎಷ್ಟೇ ತುಂಬಲಿ ಅದರಿಂದ ಪಾರು ಮಾಡ್ಲಿಕ್ಕೆ ಭಗವಂತ ಸಮರ್ಥನಿದ್ದಾನೆ. ಅವನು ಗುರುವಾಗಿ ಬಂದಿದ್ದಾನೆ, ಜಗದ್ಗುರು. ಶಿಷ್ಯನ ಅಂಧಕಾರವನ್ನು ದೂರ ಮಾಡಿ ಅವನಿಗೆ ಅವನು ಅಮೃತತ್ವದ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಚಾತುರ್ಯ ಕೌಶಲ್ಯ ಇರುವಂತಹ ಭಗವಂತ ಅವನು ಕೈವರ್ತಕ ಅಂಬಿಗನಾಗಿ ಬಂದಿದ್ದಾನೆ. ಯಾಕಂದ್ರೆ ಯಾರೋ ಎಷ್ಟೇ ದೊಡ್ಡ ಬಿರುಗಾಳಿ ಇರಲಿ, ಅದು ಬೀಸಿಕೊಂಡು ಆ ಒಂದು ದೋಣಿಯನ್ನು ಮುಳುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಚತುರ್ನಾದ ಅಂಬಿಗ ಅವನು ಅವರನ್ನು ಪಾರು ಮಾಡಬಲ್ಲ. ಆದ್ರಿಂದ ಆ ರಣನದಿಯ ಒಂದು ಪಿಕ್ಚರೈಸೇಷನ್ ಹೇಗಿದೆ, ಭೀಷ್ಮ ದ್ರೋಣ ತಟ, ಭೀಷ್ಮ ದ್ರೋಣರೇ ಅದರ ಎರಡು ದಡಗಳು. ಯಾಕಂದ್ರೆ ಯಾರ ದ ಗವರ್ನಿಂಗ್ ಫ್ಯಾಕ್ಟರ್ಸ್, ಧೀಮಂತರು, ಶ್ರೇಷ್ಠರು. ಜಯಪ್ರದ ಜಲ, ಅದರಲ್ಲಿ ಹಣಿಯುವಂತ ನೀರೇ ಜಯದ್ರಥ, ದುರ್ಯೋಧನ ಭಾವ. ಗಾಂಧಾರ ನೀಲೋತ್ಪಲ, ಗಾಂಧಾರ ದೇಶದ ರಾಜ ಶಕುನಿ ಮಾಮ, ಅವನು ನೀಲೋತ್ಪಲ, ಒಂದು ನಿಮಿರಿ ನಿಂತಿರುವಂತಹ ಒಂದು ಕಡು ನೀಲಿ ಬಣ್ಣದ ಒಂದು ದೊಡ್ಡ ಬಂಡೆಗಲ್ಲು. ಅಲ್ಲಿ ಕೂಡ ಡಿಸೆಪ್ಟಿವ್. ಆ ಒಂದು ದೊಡ್ಡ ಸಾಗರದಲ್ಲಿ ಅವನು ಕಾಣೋದೇ ಇಲ್ಲ, ಯಾರಾದ್ರೂ ಹಡಗು ಹೋಗೋದಕ್ಕೆ ಅಪ್ಪಳಿಸಿಕೊಂಡು ಮುಳುಗುವುದೇ. ಅಂತಹ ಒಂದು ಡಿಸೆಪ್ಟಿವ್ ಅಪಿಯರೆನ್ಸ್ ಇರುವಂತಹ ಗಾಂಧಾರ ನೀಲೋತ್ಪಲ. ಶಲ್ಯಗ್ರಾಹವತಿ, ಶಲ್ಯನೇ ಕರ್ಣನ ಸಾರಥಿ. ಶಲ್ಯ ಅವನೇನೋ ಒಂದು ದೊಡ್ಡ ಜಲಚರ. ಗ್ರಾಹವತಿ ಕೃಪೇಣ ವಹನಿ, ಕೃಪ ಮಹಾಮುನಿ ಅವರು, ಮಹರ್ಷಿಯವರು, ದ್ರೋಣಾಚಾರ್ಯರ ತಂಗಿಯ ಗಂಡ. ಅವರು ಕೂಡ ಆಚಾರ್ಯರು, ಇವರಿಗೆ ಕಲಿಸಿದವರು. ಅವರು ಪ್ರವಾಹ ವಹನಿ, ಕರ್ಣೇನ ವೇಲಾಕುಲ, ಕರ್ಣನೇ ಒಂದು ದೊಡ್ಡ ಒಂದು ಸುನಾಮಿಯ ತರ ದೊಡ್ಡ ಅಲೆ. ಅಶ್ವತ್ಥಾಮ ವಿಕರ್ಣ ಘೋರ ಮಕರ, ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ ಮತ್ತು ವಿಕರ್ಣ ದುರ್ಯೋಧನನ ತಮ್ಮ, ಇವರು ದೊಡ್ಡ ಮೊಸಳೆಗಳು. ಘೋರ ಮಕರಾಹ ದುರ್ಯೋಧನಾವರ್ತಿನಿ, ದುರ್ಯೋಧನ ಒಂದು ಸುಳಿ ತರ. ಯಾರು ಸುಳಿಯಲ್ಲಿ ಬರ್ತಾರೆ ಅವರನ್ನು ಇಟ್ ವಿಲ್ ಸಕ್ ಇನ್ ಸೈಡ್, ಒಳಗೆ ಸೆಳೆದುಕೊಂಡು ಬಿಡುವಂತಹದ್ದು. ಇಂತಹ ಒಂದು ಘೋರ ದೃಶ್ಯ ಇದ್ರೂ ಕೂಡ, ಸಾಗರ ಅಥವಾ ನದಿ ಇದ್ರೂ ಕೂಡ, ಸೋತ್ತೀರ್ಣ ಖಲು ಪಾಂಡವೈ ರಣ ನದಿ, ಪಾಂಡವರು ಈ ಒಂದು ರಣನದಿಯಿಂದ ಪಾರಾದ್ರು, ಉತ್ತೀರ್ಣರಾದ್ರು. ಯಾರು ಉತ್ತೀರ್ಣ ಮಾಡಿದ್ರು ಅವರನ್ನ ಕೈವರ್ತಕ ಕೇಶವ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಪಾರ ಮಾಡಿದ. ಆಮೇಲೆ ಮುಂದೆ ಶ್ರೀಮನ್ ಮಹಾಭಾರತದ ಹೆಗ್ಗಳಿಕೆ. ಪಾರಾಶರ್ಯ ವಚ ಸರೋಜಮಮಲಂ ಗೀತಾರ್ಥ ಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಃ ಪೀಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಶ್ರೀಮನ್ ಮಹಾಭಾರತ ಇದು ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಪಾರಾಶರ್ಯ ವಚ ಸರೋಜಮಮಲಂ, ಭಗವಾನ್ ವೇದವ್ಯಾಸರ ಅವರೊಂದು ಮಾತಿನ ಸರಣಿಯ ಒಂದು ಸರೋವರದಲ್ಲಿ ಅರಳಿದಂತಹ ಒಂದು ಕಮಲ. ಆ ಕಮಲದ ಗಂಧವೇ ಗೀತೆ ಅರ್ಥ. ಆ ಕಮಲದಲ್ಲಿರುವಂತಹ ನಾನಾ ಕೇಸರಗಳೇ ಇದರಲ್ಲಿರುವಂತಹ ಕಥೆಗಳು ಮತ್ತು ಅಡ್ಡ ಕಥೆಗಳು. ಯಾವ ಕಥೆಗಳು? ಹರಿಕಥೆಗಳು, ಕೇವಲ ಟೈಮ್ ಕಿಲ್ಲಿಂಗ್ ಟೇಲ್ಸ್ ಅಲ್ಲ. ಸಂಬೋಧನಾ ಬೋಧಿತಂ, ಏನಾದ್ರು ಒಂದು ಧರ್ಮ ಸೂಕ್ಷ್ಮವನ್ನು ನೀಡುವಂತಹ ಪ್ರತಿಯೊಂದು ಕಥೆಗಳು. ಅದು ಕೃಷ್ಣ ಸಂಧಾನ ಇರಬಹುದು, ಅಥವಾ ಕೃಷ್ಣ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಒಟ್ಟಿಗೆ ಶ್ರೀಕೃಷ್ಣನಿಗೆ ಸಹಾಯ ಬೇಡ್ಲಿಕ್ಕೆ ಹೋಗಿರುವಂತ ಪ್ರಸಂಗ ಇರಬಹುದು, ಅಥವಾ ದುರ್ಯೋಧನ ಶ್ರೀಕೃಷ್ಣನ ಬಂಧಿ ಮಾಡ್ಲಿಕ್ಕೆ ಮಾಡಿದ ಪ್ರಸಂಗ ಇರಬಹುದು, ಅಥವಾ ಶ್ರೀಮದ್ ಭಗವದ್ಗೀತೆಯ ಒಂದು ರಣರಂಗದ ಒಂದು ಪ್ರಸಂಗ ಇರಬಹುದು. ಇವೆಲ್ಲ ಪ್ರಸಂಗಗಳು
ಈ ಒಂದು ಮಹಾಭಾರತದ ಬೇರೆ ಬೇರೆ ಒಂದು ಕೇಸರಗಳು. ಆ ಕೇಸರಗಳು ಪ್ರಸಂಗಗಳು ಒಂದು ಧರ್ಮ ಸೂಕ್ಷ್ಮವನ್ನು ನೀಡುವ ಸಲುವಾಗಿ ನಮಗೆ ನಮ್ಮ ಎದುರಿಗೆ ಇಟ್ಟಿರುವಂತಹ ಭಗವಾನ್ ವ್ಯಾಸ ಮಹರ್ಷಿ ಇಟ್ಟಿರುವಂತಹ ಒಂದು ಪ್ರಸಂಗಗಳು. ಲೋಕೆ ಸಜ್ಜನ ಷಟ್ಪದೈರಹ, ಸಜ್ಜನರು ಎಂಬುವಂತಹ ದುಂಬಿಗಳು, ಷಟ್ಪದೆ ಅಂದ್ರೆ ದುಂಬಿಗಳು. ಇದನ್ನು ಅವರು ಪೇಪಿಯಮಾನಮದ ಮತ್ತೆ ಮತ್ತೆ ಸವಿತಾ ಇದ್ದಾರೆ. 5,000ಕ್ಕಿಂತ ಹೆಚ್ಚು ವರ್ಷಗಳ ಹಿಂದಿನ ಒಂದು ಶ್ರೀಮದ್ ಭಗವದ್ಗೀತೆಯನ್ನು ಪ್ರತಿ ವರ್ಷ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಅಭ್ಯಾಸ ಮಾಡ್ತಾರೆ. ಇನ್ನು ಆ ಗೀತಾಮೃತವನ್ನು ಸವಿತಾ ಇರುವಂತಹ ಈ ಷಟ್ಪದಯಿಗಳು, ತುಂಬಿಗಳು ಇದು ಹೆಚ್ಚಾಗ್ತಾ ಇದೆ. ಇದು ಇಂಥ ಒಂದು ಶ್ರೇಷ್ಠ ಅದರದ್ದು ಒಂದು ಮಹಾಭಾರತಕ್ಕೆ ನಾವು ಏನ್ ಪ್ರಾರ್ಥನೆ ಮಾಡ್ತೇವೆ, ಭೂಯಾದ್ ಭಾರತ ಪಂಕಜಂ. ಈ ಒಂದು ಹೀಗೆ ಒಂದು ಅರಳಿದಿರುವಂತಹ ಕಮಲ ಇದು ನಮ್ಮನ್ನು ಕಲಿಮಲ ಪ್ರಧ್ವಂಸಿನ ಶ್ರೇಯ, ಅಂದ್ರೆ ನಮ್ಮೆಲ್ಲರನ್ನು ಶ್ರೇಯಸೆ ಉದ್ಧಾರ ಮಾಡಿ ಮೋಕ್ಷದೆಡೆಗೂ ಒಯ್ಲಿ. ಕಲಿಮಲವನ್ನು ಮಲ ವಿಕ್ಷೇಪ ಆವರಣ ದೋಷಗಳನ್ನು ನಿವಾರಣೆ ಮಾಡಿ ಒಯ್ಲಿ. ಮುಂದೆ ಶ್ರೀಕೃಷ್ಣನ ಒಂದು ಸ್ತುತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮ ವಂದೇ ಪರಮಾನಂದ ಮಾಧವಂ. ಶ್ರೀಕೃಷ್ಣನ ಒಂದು ಸ್ತುತಿ ಏನಿದೆ, ಮೂಕಂ ಕರೋತಿ ವಾಚಾಲಂ, ಜನ್ಮತಃ ಮಾತೇ ಇಲ್ಲದವನಿಗೆ ವಾಚಾಳಿಯಾಗಿ ಪಟಪಟನೆ ವಾಚಾಳಿಯಾಗುವಂತೆ ಮಾಡ್ತಾನೆ ಅವನ ಒಂದು ಕೃಪೆಯಿಂದ. ಪಂಗುಂ ಲಂಘಯತೆ, ಹೆಳವನ್ನು ಕೂಡ ಒಂದು ಗಿರಿಯನ್ನು ದಾಟಬಲ್ಲ ಅಂತ ಒಂದು ಅವನ ಕೃಪೆ. ಯತ್ ಕೃಪಾ ತಂ ಅಹಂ ವಂದೇ, ಯಾವನ ಕೃಪೆ ಇದೋ ಅಂತಹ ಪರಮಾನಂದ ಮಾಧವನನ್ನು ನಾನು ನಮಸ್ಕರಿಸುತ್ತೇನೆ. ಅಂತೂ ಕೊನೆಯ ಶ್ಲೋಕ ಎಂ ಬ್ರಹ್ಮ. ಇದರಲ್ಲಿ ಶ್ರೀಕೃಷ್ಣನ ಒಂದು ಶ್ರೀಮನ್ನಾರಾಯಣನ ಹೆಗಳಿಕೆ. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯ. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈ ಸ್ತವೈಃ ವೇದೈ ಸಾಂಗ ಪದ ಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಬ್ರಹ್ಮ ವರುಣ ಇಂದ್ರ ರುದ್ರರು ಮರುದು ಗಣಗಳು ಅವರು ದಿವ್ಯ ಸ್ತವಗಳಿಂದ ಅವನನ್ನು ಸ್ತುತಿಸ್ತಾರೆ. ಸಾಮಗರು ಅಂದ್ರೆ ವೇದಗಳನ್ನು ಸುಷ್ಠವಾಗಿ ಹಾಡುವಂಥವ್ರು ಅವರು ಅಂಗ ಪದ ಕ್ರಮ ಈ ಉಪನಿಷತ್ತುಗಳಿಂದ ಅವನನ್ನು ಸ್ತುತಿಸ್ತಾರೆ. ಧ್ಯಾನವನ್ನು ಹಚ್ಚಿಕೊಂಡು ಸಹಸ್ರಾರು ವರ್ಷಗಳ ಕಾಲ ಧ್ಯಾನದಲ್ಲಿದ್ದಂತಹ ಯೋಗಿಗಳು ಅವನನ್ನು ಧ್ಯಾನದಲ್ಲಿ ಕಾಣ್ತಾರೆ. ಆದರೂ ಕೂಡ ಯಸ್ಯ ಅಂತಂ ನ ವಿದುಹು ಸುರಾ ಅಸುರಗಣಾಃ, ಸುರರಾಗ್ಲಿ ಅಸುರರಾಗ್ಲಿ ಯೋಗಿಗಳಾಗ್ಲಿ ಯಾರು ಅವನ ಆದಿಯನ್ನಾಗಲಿ ಅಂತ್ಯವನ್ನಾಗಲಿ ಅವನು ತಿಳಿಯಲಾರರು. ಅಂತಹ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವು ಪ್ರಣಾಮವನ್ನು ಮಾಡಿಬಿಟ್ಟು ನಾವು ಇಂತಹ ಈಗ ಶ್ರೀಮದ್ ಭಗವದ್ಗೀತೆಯನ್ನು ನಾವು ಪ್ರವೇಶಿಸಬೇಕು. ಈಗ ನಾವು 3 ವಾರಗಳಿಂದ 3 ಸತ್ಸಂಗಗಳಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಏನ್ ತಿಳ್ಕೊಂಡಿದ್ದೇವೆ ನಾವು ಅದರಲ್ಲಿ? ವಾಟ್ ಈಸ್ ಹೋಮ್ ಟೇಕಿಂಗ್? ನಾವು ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬಹುದು? ಯಾಕಂದ್ರೆ ಎಷ್ಟು ನಾವು ಅಭ್ಯಾಸ ಮಾಡಿದ್ರು ಕೂಡ ಏಕತ್ರಿ ಓವಿ ಅನುಭವಾವಿ. ಸಂತರೇನ್ ಹೇಳ್ತಾರೆ, ಒಂದಾದರೂ ಒಂದು ಶ್ಲೋಕವನ್ನು ಅನುಭವಿಸು. ಶಾಸ್ತ್ರ ಕೂಡ ಏನ್ ಹೇಳ್ತದೆ? ಶ್ರುತಿ ಯುಕ್ತಿ ಅನುಭವ. ಶ್ರುತಿ ಏನ್ ಹೇಳ್ತದೆ, ಉಪನಿಷತ್ತುಗಳು ಏನ್ ಹೇಳ್ತವೆ, ಶಾಸ್ತ್ರ ಏನ್ ಹೇಳ್ತದೆ, ಅದನ್ನು ಯುಕ್ತಿಯಿಂದ ಅದರ ಸಂಶಯವನ್ನು ನಿವಾರಿಸ್ಕೋ. ಮುಂಚೆ ಶಾಸ್ತ್ರವನ್ನು ತಿಳ್ಕೋ ಗುರುಗಳಿಂದ, ಆಮೇಲೆ ಯುಕ್ತಿಯಿಂದ ಅದರ ಸಂಶಯವನ್ನು ನಿವಾರಿಸ್ಕೋ, ಮತ್ತು ಮೂರನ್ನು ಅನುಭವ. ಯಾಕಂದ್ರೆ ಅನುಭವನೇ ಬಹಳ ಮುಖ್ಯ. ಆದ್ರಿಂದ ನಾವು ಇದನ್ನು ಅನುಭವಿಸಬೇಕಾದ್ರೆ ಅದನ್ನು ಜೀವನ ತರಬೇಕು. ಯಾಕಂದ್ರೆ ಇದು ಮನುಷ್ಯನಲ್ಲಿ ಮಾತ್ರ ಶಕ್ಯ ಇದೆ. ಆಚಾರ್ಯ ಶಂಕರರು ತಮ್ಮ ವಿವೇಕ ಚೂಡಾಮಣಿ ಹೇಳ್ತಾರೆ, ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. 3 ವಿಷಯಗಳು ಅತ್ಯಂತ ದುರ್ಲಭ, ಕೇವಲ ಭಗವಂತನ ಕೃಪೆಯಿಂದ ಸಿಗುವಂತಹದ್ದು. ಮನುಷ್ಯತ್ವ ಮಹಾಪುರುಷ ಸಂಶಯ. ಹುಟ್ಟಿದ್ದೇವೆ, ಅದರಿಂದ ನಾವು ಕಂಪ್ಯೂಟರ್ ಮುಂದೆ ಕೂತಿದ್ದೇವೆ. ಮುಮುಕ್ಷುತ್ವ, ಎಲ್ಲಿಯಾದ್ರೂ ಒಂದು ತುಡಿತ ಇದೆ, ನನ್ನನ್ನು ನಾನು ತಿಳ್ಕೊಳ್ಬೇಕು, ನಾನು ಶಾಶ್ವತವಾದ ಸುಖ ಶಾಂತಿ ನೆಮ್ಮದಿ ಸ್ಥಿತಿಯನ್ನು ತಲುಪಬೇಕು, ಮುಮುಕ್ಷುತ್ವ ಇದೆ. 3ನೇದಾಗಿ ಮಹಾಪುರುಷ ಸಂಶಯ, ನಮಗೆ ಗುರು ಪ್ರಾಪ್ತಿ ಆಗ್ಬೇಕಂತ ತೀವ್ರ ತಳಮಳ ಇದೆ. ಸದ್ಯಕ್ಕೆ ಶ್ರೀಮದ್ ಭಗವದ್ಗೀತೆಯ ನಮ್ಮ ಗುರು. ಗ್ರಂಥನವೇ ಶ್ರೀಕೃಷ್ಣ. ಇದು ಕೇವಲ ಗ್ರಂಥ ಅಲ್ಲ, ಇದು ಶ್ರೀಕೃಷ್ಣನೇ ಇದ್ದಾನೆ. ಗ್ರಂಥದ ಅಭ್ಯಾಸ ಮಾಡ್ತಾ ನಮ್ಗೆ ಗೊತ್ತಾಗ್ತದೆ ಭಗವಂತ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾನೆ, ನಮ್ಗೆ ಉಪದೇಶ ಮಾಡ್ತಾ ಇದ್ದಾನೆ, ಮತ್ತು ಆ ಉಪದೇಶ ನಮ್ಗೆ ಮುಟ್ತದೆ, ಮತ್ತು ಅದನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ದಿನಾಲು ನಾವು ಭಗವದ್ಗೀತೆ ಅಭ್ಯಾಸ ಮಾಡಬೇಕು.
ಅಂದ್ರೆ ಕೆಲವರು ಪೂರ್ತಿ ಭಗವದ್ಗೀತೆ ಅಭ್ಯಾಸ ಮಾಡೋರು ಅನೇಕ ಜನರು ಕಂಡಿದ್ದೇನೆ ನಾನು. ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡುವ, ಒಂದೊಂದೇ ಅಧ್ಯಾಯವನ್ನು ಅಭ್ಯಾಸ ಮಾಡಬಹುದು, ಅಥವಾ ಒಂದು 10 ಶ್ಲೋಕಗಳನ್ನ ಅದು ನಾವು ಅಭ್ಯಾಸ ಮಾಡೋದು, 3-4 ಜನರು ಸೇರಿಸ್ಕೊಂಡು ಒಟ್ಟಿಗೆ ನಾವು ಮಾಡಬಹುದು. ಅದರಿಂದ ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಭ್ಯಾಸ ಮಾಡೋಣ. ಯಾಕಂದ್ರೆ ಗೀತೆಯಲ್ಲಿ 4 ವಿಚಾರಗಳನ್ನು ಭಗವಂತ ಪದೇ ಪದೇ ಹೇಳ್ತಾನೆ: ಯಜ್ಞ, ದಾನ, ತಪ ಮತ್ತು ಸ್ವಾಧ್ಯಾಯ. ಯಜ್ಞ, ದಾನ, ತಪ ಮತ್ತು ಸ್ವಾಧ್ಯಾಯ. ಯಜ್ಞ, ದಾನ, ತಪಗಳ ಬಗ್ಗೆ ಮುಂದೆ ನಾವು ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ವಾಧ್ಯಾಯ. ಯಾಕಂದ್ರೆ until and unless we know theory, we cannot go ahead with the practice. ಇಲ್ಲಿಯ ತನಕ ನಮ್ಗೆ ಅದರದ್ದು ತಾತ್ವಿಕ ಭಾಗ ಗೊತ್ತಾಗೋದಿಲ್ಲ, ಅಲ್ಲಿ ತನಕ ನಾವು ಪ್ರಾಯೋಗಿಕವಾಗಿ ಮಾಡಲಾರೆವು. ಆ ದೃಷ್ಟಿಯಿಂದ ತಾತ್ವಿಕವಾಗಿ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋಣ ಮತ್ತು ಅದನ್ನು ನಾವು ಪ್ರಾಯೋಗಿಕವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅದರಿಂದ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಭಗವದ್ಗೀತೆಯ ಅಭ್ಯಾಸವನ್ನು ಮಾಡೋಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಅವರು ಕೇಳಬಹುದು. ಅದರಲ್ಲಿ ಎರಡನೇದಾಗಿ ಕೆಲವರಿಗೆ ಅನಿಸ್ಬೋದು ಗೀತೆ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಅರ್ಥ ಆಗದೇ ಇದ್ರೂ ಕೂಡ ಅದರ ಒಂದು ಇದೆ. ಆವಾಗಲೂ ನಾವು ಹೇಳಿದಾಗೆ ಶ್ರವಣದಿಂದ ಕೂಡ ಸ್ವರ್ಗ ಪ್ರಾಪ್ತಿ ಆಗ್ಬೋದು ಅಂದ ಮೇಲೆ ಓದುವುದರಿಂದ ಚಿತ್ತ ಶುದ್ಧಿ ಆಗ್ತದೆ, ಚಿತ್ತ ನಿರ್ಮಲ ಆಗ್ತದೆ, ಚಿತ್ತ ಏಕಾಗ್ರ ಆಗ್ತದೆ. ಆದ್ರಿಂದ ನಾವು ಒಂದು ಅಧ್ಯಾಯ ಅಥವಾ ಕೆಲವೊಂದು ಶ್ಲೋಕಗಳನ್ನು ಮಾಡಬಹುದು. ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ಬೆಳೆಯುವ ಸಲುವಾಗಿ ಶ್ರೀಮದ್ ಭಗವದ್ಗೀತೆಯ ಪಠಣ ಶ್ರವಣ ಲಾಭದಾಯಿ ಇದೆ. ಇದನ್ನು ಅವರು ಪ್ರಾಯೋಗಿಕವಾಗಿ ಕಂಡುಕೊಂಡಿದ್ದಾರೆ. ಆದ್ರಿಂದ ನಾವೆಲ್ಲರೂ ಶ್ರೀಮದ್ ಭಗವದ್ಗೀತೆಯ ನಿಯಮಿತ ಅಭ್ಯಾಸ ಪ್ರಾರಂಭ ಮಾಡೋಣ. ವಾರದಲ್ಲಿ ಒಂದಿನ ನಾವು ಸತ್ಸಂಗ ಮಾಡೋಣ, ಜೊತೆಯಲ್ಲಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡೋಣ. ಕೆಲವರು ಪ್ರಶ್ನೆ ಇರ್ತದೆ, ಯಾವ ಗ್ರಂಥವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿಕೊಂಡು. ಗೀತಾ ಪ್ರೆಸ್ ಗೋರಖ್ಪುರ್ನವರು ತುಂಬಾ ಕಾರ್ಯ ಮಾಡಿದ್ದಾರೆ. ಅದರಲ್ಲಿ ಶ್ಲೋಕಗಳು ಮಾತ್ರ ಇದೆ. ಎಲ್ಲ ಭಾಷೆಗಳಲ್ಲಿ ಶ್ಲೋಕಗಳು ಒಂದು ಕನ್ನಡದಲ್ಲಿ ಅರ್ಥ ಇದೆ, ಅನ್ವಯ ಇದೆ, ಪದಚ್ಛೇದ ಇದೆ, ಅಥವಾ ಅಲ್ಲಿ 2 ಉತ್ತಮವಾದ ಟೀಕೆಗಳು, ಅದರ ಮೇಲೆ ಟಿಪ್ಪಣಿಗಳಿದ್ದಾವೆ. ಒಂದು ಜಯದಯಾಳ್ ಗೋವಿಂದಕ ಅಂತ ಬರೆದಿದ್ದಾರೆ, ಇನ್ನೊಬ್ರು ರಾಮ್ ಸುಖದಾಸ್ ಅಂತ ಬರೆದಿದ್ದಾರೆ. ಅದನ್ನು ನಾವು ಓದ್ಬಹುದು. ಅದರಿಂದ ಅನೇಕ ವಿಚಾರಗಳು ನಮ್ಗೆ ಗೊತ್ತಾಗ್ತವೆ. ಅದರಿಂದ ಇದನ್ನು ಒಂದು ಪಠ್ಯಕ್ರಮ ಹೇಗೆ ನಾವು ಶಾಲಾ ಕಾಲೇಜುಗಳಲ್ಲಿ ಹೋಗಿ ಬೇರೆ ಬೇರೆ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಎಲ್ಲವನ್ನು ಕಲ್ತೇವೆ, ಅದೇ ರೀತಿ ನಾವೊಂದು ಭಗವದ್ಗೀತೆಯ ಶಾಸ್ತ್ರವನ್ನು ಅಭ್ಯಾಸವನ್ನು ನಾವು ಪ್ರಾರಂಭಿಸೋಣ. ಅದಕ್ಕಾಗಿ ಚಿನ್ಮಯ ಮಿಷನ್ ಇಂದ ಕೂಡ ಒಂದು ಭಗವದ್ಗೀತೆ ಇದೆ, ಅದ್ರ ಭಾಷ್ಯದ ಜೊತೆಗಿದೆ. ಇದು ಆರ್ಷವಿದ್ಯಾ ಗುರುಕುಲಂ ಅವ್ರದ್ದಿದೆ. ಆಮೇಲೆ ಗೀತಾ ಭಾವಧಾರೆ ಅಂತ ರಾಮಕೃಷ್ಣ ಮಿಷನ್ ಇದೆ. ಅಥವಾ ನಿಮ್ಗೆ ಗೊತ್ತಿರುವಂತಹ ಇನ್ನು ಕೆಲವು ಕಠಿಣ ಇದ್ದಾವೆ, ಯೋಗಾನಂದ ಪರಮಹಂಸರದ್ದು ಅವ್ರದ್ದಿದೆ, ಆಮೇಲೆ ಯೋಗಿ ಅರವಿಂದ ಅವ್ರದ್ದಿದೆ, ಇದ್ದಾವೆ, ಅನೇಕ ಇದ್ದಾವೆ. ಆದ್ರೆ ನಾವು ಪ್ರಾರಂಭಿಕ ಹಂತದಲ್ಲಿ ನಾವು ನಮ್ಗೆ ಯಾವುದು ತರಹ ಆ ಬಗ್ಗೆ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಏನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ನಾವು ಇಲ್ಲಿ ಕೇಳಿಕೊಂಡು ನಮ್ಮ ಸಂಶಯ ನಿವಾರಣೆ ಮಾಡೋಣ. ಈಗ ಯಾರಿಗಾದ್ರೂ ಪ್ರಶ್ನೆಗಳು ಕೇಳಲಿಕ್ಕಿದ್ರೆ ಕೇಳೋಣ. ಅಖಿಲ್, ಎಲ್ಲರದು ಅನ್ಮ್ಯೂಟ್ ಮಾಡಬೇಡಿ. ನಮಸ್ತೆ. ಓಂ ನಮಸ್ತೆ. ನಮಸ್ತೆ. ಇದು ಅನ್ವಯ ಕ್ರಮ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದಿತ್ತಾ ಡಾಕ್ಟರ್ ಮ್ಯಾಮ್? ಏನದು ಅನ್ವಯ ಕ್ರಮ? ಅನ್ವಯ ಈಗ ನಾನು ಹೇಳ್ದಂಗೆ ಭಗವದ್ಗೀತೆ ಓದುವಾಗ ಅನ್ವಯ ಅಂದ್ರೆ ಸಂಸ್ಕೃತದಲ್ಲಿ ಏನಿದೆ ಅಂತ ಆ ಭಾಷೆಯಲ್ಲಿ ಅವರು ಛಂದಸ್ಸಿನ ಪ್ರಕಾರ ಮಾಡ್ಲಿಕ್ಕೆ ಹೋಗ್ತಾರೆ ಪ್ರತಿಯೊಂದು ಶ್ಲೋಕವನ್ನು. ಆದ್ರಿಂದ ಅದು ಕನ್ನಡದಲ್ಲಿ ಹೇಗೆ ನಾವು ಕರ್ತೃಪದ ರಾಮನು ಮನೆಗೆ ಹೋದನು ಹೀಗಿರುತ್ತಲ್ಲ, ಕನ್ನಡದಲ್ಲಿ ಕರ್ತೃಪದ ಕರ್ಮಪದ ಕ್ರಿಯಾಪದ ಹೀಗಿರುತ್ತೆ. ಆದ್ರೆ ಭಗವದ್ಗೀತೆ ಅದರಲ್ಲಿ ಸಂಸ್ಕೃತದಲ್ಲಿ ಹಾಗಿರಲ್ಲ. ಅದರಲ್ಲಿ ಅವರ ಕರ್ತೃಪದ ಒಂದ್ ಕಡೆಗೆ, ಕ್ರಿಯಾಪದ ಒಂದ್ ಕಡೆಗೆ, ಕರ್ಮಪದ ಒಂದ್ ಕಡೆ ಇರಬಹುದು. ಆದ್ರಿಂದ ನಾವು ಏನ್ ಮಾಡ್ಬೇಕಂದ್ರೆ ಆ ಶ್ಲೋಕವನ್ನ ನಾವು ಅನ್ವಯ ಮಾಡಬಹುದು. ಅಂದ್ರೆ ಒಂದು ವಾಕ್ಯದ ರೂಪದಲ್ಲಿ ಮಾಡ್ಕೊಳ್ಬೇಕು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೋತ್ಸವ ಮಾಮಕ ಪಾಂಡವ ಶೈವ ನಿಮ್ಮ ಕುರುವತ ಸಂಜಯ. ಆವಾಗ ನಾನು ಏನ್ ಮಾಡ್ಬೇಕಂದ್ರೆ ಅದ್ರಲ್ಲಿ ನಾವು ಹೀಗೆ ಮಾಡ್ಕೊಳ್ಬೇಕು. ಅದನ್ನ ಧರ್ಮಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರ ನೆರೆದಿರುವಂತಹ ನನ್ನ ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡಿದರು, ಇದು ಒಂದು ಕನ್ನಡದ ಒಂದು ವಾಕ್ಯ ಆಯ್ತು. ಆ ರೀತಿಯಲ್ಲಿ ನಾವು ಅದನ್ನು ಜೋಡಿಸ್ಕೊಳ್ಬೇಕು, ಆ ಒಂದು ಎಲ್ಲ ಪದಗಳು. ಅದಕ್ಕೆ ನಾವು ಅನ್ವಯ ಅಂತ ಹೇಳ್ತೇವೆ. ಮುಂಚೆ ಪದಚ್ಛೇದ ಮಾಡ್ಕೋಬೇಕು. ಯಾಕಂದ್ರೆ ಇದು ಅನುಷ್ಠುಪ್ ಛಂದಸ್ನಲ್ಲಿ ಇರೋದ್ರಿಂದ 8 ಅಕ್ಷರಗಳ 4 ಪಾದಗಳು ಇರ್ತಾವೆ. ಆ 4 ಪಾದಗಳನ್ನ ನಾವು ಡಿವೈಡ್ ಮಾಡಿಕೊಂಡು ಅದನ್ನು ನಾವು ಅದರಲ್ಲಿ ಪದಗಳನ್ನು ಮಾಡಬೇಕು. ಅದಕ್ಕೆ ನಾವು ಪದಚ್ಛೇದ ಅಂತ ಹೇಳ್ತೇವೆ. ಗೋರಖ್ಪುರ್ ಪ್ರೆಸ್ನವ್ರು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಇಷ್ಟು ದಪ್ಪ ಪುಸ್ತಕ ಇದೆ. ಕುಂಟಾದಲ್ಲಿ ಯಾರಿದ್ದೀರಿ ಅವರು ಬೇಕಾದ್ರೆ ಅಲ್ಲಿ ಸುಧಾ ಶಾನ್ಭಾಗರ್ ಹತ್ರ ಅವ್ರು ಸಿಗ್ಬಹುದು, ನೋಡಿ. ಅದರಲ್ಲಿ ಅವರು ಮೊದಲು ಪದಚ್ಛೇದ ಕೊಡ್ತಾರೆ, ಆಮೇಲೆ ಅನ್ವಯ ಮಾಡಿ ಕೊಡ್ತಾರೆ. ಅನ್ವಯ ಅಂದ್ರೆ ಅದೊಂದು ವಾಕ್ಯವನ್ನು ಮಾಡೋದು, ಅಂದ್ರೆ ಅದರ ಟು ಮೇಕ್ ಎ ಸೆನ್ಸಿಬಲ್ ಮೀನಿಂಗ್ ಅಂತ ಹೇಳ್ತೇವೆ. ಅನ್ವಯ
ಅನ್ವಯ ಅದು ಅಂದ್ರೆ ಪದ್ಧತಿ. ಕಷ್ಟ, ಹಾ ಅದು ಕಷ್ಟ ಎಲ್ಲಿ ಆಗುತ್ತೆ ಹೇಳಿದ್ರೆ, ಅದು ಕಷ್ಟ ಎಲ್ಲಿ ಆಗುತ್ತೆ ಹೇಳಿದ್ರೆ ಅನ್ವಯ ಮಾಡ್ಲಿಕ್ಕೆ ಸಂಸ್ಕೃತದ ಅರ್ಥ ಗೊತ್ತಿಲ್ಲದ ಕಾರಣ ಅದು ಅನ್ವಯ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ರಿಅರೇಂಜ್ ಮಾಡ್ಲಿಕ್ಕೆ. ನಂದು ಒಂದೇ ಒಂದು ನಿಮ್ಗೆ ರಿಕ್ವೆಸ್ಟ್ ಇದೆ, ಎಲ್ಲಿ ನಿಮ್ಗೆ ಕಠಿಣ ಅಂತದೆ ಅಷ್ಟು ಬಿಟ್ಟು ಮುಂದೋಗಿ ನೀವು. ಒಂದು ಸಲ ಓದಿದ ನಂತರ ನಿಮ್ಗೆ ಏನ್ ಕಠಿಣ ಇದೆ ಅಲ್ಲ, ಮುಂದಿನ ಸಲ ಓದ್ಬೇಕಾದ್ರೆ ಸುಲಭ ಹೋಗ್ತದೆ. ಅದು ಶ್ರೀಕೃಷ್ಣನ ಮಹಿಮೆ, ನಾವೆಲ್ಲ ಅದನ್ನು ಅನುಭವಿಸಿದ್ದೇವೆ. ಅದರಿಂದ ಏನು ನಿಮ್ಗೊಂದು ಅರ್ಥ ಆಗ್ಲಿಲ್ಲ ಅದು ಅಷ್ಟಕ್ಕೆ ಬಿಡಿ, ಮುಂದೆ ಹೋಗಿ. ಮತ್ತೆ ಎರಡನೇ ಸಲ ನೀವು ಭಗವದ್ಗೀತೆ ಓದುವಾಗ ಅದು ನಿಮ್ಗೆ ಮತ್ತಷ್ಟು ಕ್ಲಿಯರ್ ಆಗ್ತದೆ, ಸಂಶಯನೇ ಇಲ್ಲ. ಆಮೇಲೆ ಅವಾಗ ಕೇಳ್ಕೊಳ್ಳಿ. ಅವಾಗ ಈಗ ನೀವು ನಾನು ಕೇಳಿದ್ರಿ ಅನ್ವಯ ಅಂದ್ರೆ ಅನ್ವಯ ಮಾಡ್ಲೇಬೇಕಾ? ಅವಶ್ಯಕತೆ ಇಲ್ಲ. ಪದಚ್ಛೇದ ಮಾಡ್ಲೇಬೇಕಾ? ಅವಶ್ಯಕತೆ ಇಲ್ಲ. ಆ ಗೋರಖ್ಪುರ್ ಪ್ರೆಸ್ನ ಅದ್ರಲ್ಲಿ ಸಂಸ್ಕೃತ ಶ್ಲೋಕದ ಕೆಳಗಡೆಗೆ ಅರ್ಥ ಕೊಟ್ಟಿದೆ, ಅರ್ಥ ತಿಳ್ಕೊಳ್ಳಿ. ಅದು ಸಣ್ಣದಾಗಿ ಅರ್ಥ ಬರ್ದಿದಾರಪ್ಪ, ಅರ್ಥ ನಮ್ಗೆ ವಿವರಣೆ ಬೇಕು, ವಿವರಣೆ ಕೇಳ್ಕೊಳ್ಳಿ. ಹೇಳಿ ಪಾಂಡುರಂಗ್ ನಾಯ್ಕ್, ನಮಸ್ಕಾರ. ನಮಸ್ಕಾರ. ನಂದು ಒಂದು 10 ವರ್ಷ ಮುಂಚೆ ನಾನು ಹೇಗೆ ಆಲೋಚನೆ ಮಾಡ್ತಾ ಇದ್ದೇನೆ, ಹಾಗೆ ಈ ಪುರುಷಾರ್ಥ ಅಂದ್ರ ಕೂಡಲೇ ನನ್ಗದು ಬೇಡ. ಪುರುಷಾರ್ಥ ಮೋಕ್ಷಕ್ಕೆ ಅಂದ್ರೆ ಸತ್ತರ ನಂತರ ಅಂತ ಒಂದು ಮನಸ್ಸಿಗೆ ಗಟ್ಟಿಯಾಗಿ ಕೂತ್ಕೊಂಡಿದೆ. ಅದ್ರ ಬದಲು ಈ ಜೀವನಕ್ಕೆ ಹೇಗೆ ಹೋಗ್ಬೇಕು ಅಂತ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ಬೇಕಾ ಅಂತ ಅಷ್ಟೇ, ಮತ್ತೇನಿಲ್ಲ. ಹೇಮಂತ್ ಅಲ್ಲ, ಕರೆಕ್ಟ್ ಇದೆ ನೀವು ಹೇಳಿದ್ದು. ಮೋಕ್ಷ ಅಂದ್ರೆ ಮೋಕ್ಷ ಅಂದ್ರೆ ಕೆಲವರಿಗೆ ಸತ್ತ ಮೇಲೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಮೋಕ್ಷ ಅಂದ್ರೆ ಸತ್ತ ಮೇಲೆ ಅಲ್ಲ, ಜೀವಂತ ಇರ್ಬೇಕಾದ್ರೆ ಶಾಶ್ವತ ಸುಖ ಶಾಂತಿ ನೆಮ್ಮದಿ ಸ್ಥಿತಿ. ಶಾಶ್ವತ ಸುಖ ಶಾಂತಿ ನೆಮ್ಮದಿ ಸ್ಥಿತಿಯೇ ಮೋಕ್ಷ. ಕೆಲವರಿಗೆ ಏನಿಸ್ತದೆ ಅಂದ್ರೆ ಮೋಕ್ಷ ಅಂದ್ಕೊಳ್ಳಿ ಸತ್ತ ಮೇಲೆ ಎಲ್ಲಿ ಹೋಗುವಂತ ಯಾವುದೋ ಒಂದು ಸ್ಥಾನ ಅಂತ ಹೇಳಿ. ನೋ, ಇದು ಅದಕ್ಕೆ ನಾವು ಸದ್ಯೋ ಮುಕ್ತಿ ಅಂತ ಹೇಳ್ತೇವೆ, ಜೀವನ್ ಮುಕ್ತಿ ಅಂತ ಹೇಳ್ತೇವೆ. ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ತತ್ವಶಃ ತನ್ನನ್ನು ತಿಳ್ಕೊ. ಯಾರು ತನ್ನನ್ನು ತತ್ವಶಃ ತಿಳ್ಕೊಂಡಿದೆ ಅವರು ಮುಕ್ತರು. ಅಂದ್ಮೇಲೆ ಈ ಜನ್ಮದಲ್ಲಿಯೇ ಈಗ ಇದ್ದಾಗ್ಲೇನೆ, ಅಟ್ ದಿಸ್ ಮೊಮೆಂಟ್, ನೌ ಅಂಡ್ ಹಿಯರ್, ಇಟ್ ಇಸ್ ಹಿಯರ್ ಅಂಡ್ ನೌ, ಈ ಕ್ಷಣದಲ್ಲಿ ನೀವು ಮುಕ್ತರಾಗಬಹುದು. ಯಾವಾಗ ನಿಮ್ಗೆ ಬಾಹ್ಯ ಜಗತ್ತಿನಲ್ಲಿ ನಡೆಯುವಂತಹ ವಿಷಯಗಳು ಅಥವಾ ಆಂತರಿಕ ವಾಸನೆಗಳು ನಿಮ್ಮಲ್ಲಿ ರಾಗ ದ್ವೇಷವನ್ನು ನಿರ್ಮಾಣ ಮಾಡೋದಿಲ್ಲ, ಅದೇ ಮೋಕ್ಷ ಸ್ಥಿತಿ. ಭಾವನಾತ್ಮಕ ಸ್ಥಿತಿ. ಯೋಗ ಉಚ್ಯತೆ, ಸಮತ್ವಂ ಯೋಗ ಉಚ್ಯತೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಆ ಸಮತ್ವವೇ ಯೋಗ. ಯೋಗ ಅಂದ್ರೆ ಪರಿಪೂರ್ಣತೆ ಸ್ಥಿತಿ. ಆದ್ರಿಂದ ಯು ನೀಡ್ ನಾಟ್ ವೇಟ್ ಫಾರ್ ಡೆತ್. ದಟ್ ಈಸ್ ದ ಡಿಫರೆನ್ಸ್. ಉಳಿದ ಸಂಪ್ರದಾಯಗಳು ಮತ್ತು ಸನಾತನ ಸಂಪ್ರದಾಯ ಡಿಫರೆನ್ಸ್ ಅದು. ಯು ಕ್ಯಾನ್ ಎಂಜಾಯ್ ಯುವರ್ ಮೋಕ್ಷ ಹಿಯರ್ ಅಂಡ್ ನೌ. ನೀವು ಕೇಳಿದ ಪ್ರಶ್ನೆ ತುಂಬಾ ಉತ್ತಮ ಇದೆ. ಅಲ್ಲ, ಅದೇ ಹೇಳಿದ್ದೆಲ್ಲ ಚೆನ್ನಾಗಿದೆ ಭಗವದ್ಗೀತೆದು. ಈ ಪಾಯಿಂಟ್ ಅನ್ನ ಜಾಸ್ತಿ ಸ್ಟ್ರೆಸ್ ಮಾಡ್ಬೇಕು ಹೊಸಬರಿಗೆ ಅಂತ ನಾನು ಹೇಳೋದು ಅಷ್ಟೇ. ನಾನು ಹೊಸಬನಿದ್ದಾಗ ಇದನ್ನ ಅವಾಯ್ಡ್ ಮಾಡ್ತಿದ್ದೆ, ಈ ಪುರುಷಾರ್ಥ ನನ್ಗೆ ಬೇಡ ಅದು ಅಂತ. ಅಲ್ಲ, ಪುರುಷಾರ್ಥ ಅಂದ್ರೆ ಜೀವಂತ ಇದ್ದಾಗಲೇ ಸಾಧಿಸುವಂತಹದ್ದು. ಅಲ್ಲ, ಈಗ ಭಗವದ್ಗೀತೆ ಆಗಲಿ ಉಪನಿಷತ್ತುಗಳಾಗಲಿ ಹೇಳಿರೋದು ಈ ಜನ್ಮಕ್ಕಾಗಿಯೇ. ನೆನ್ಪಿಟ್ಕೊಳ್ಳಿ, ಮೃತ್ಯುವಿನ ನಂತರದಲ್ಲಿ ಈ ಜನ್ಮಕ್ಕಾಗಿಯೇ, ಈ ಜನ್ಮದಲ್ಲೇ ಶಾಶ್ವತ ಸುಖ ಶಾಂತಿಯ ನೆಮ್ಮದಿ ಸ್ಥಿತಿಯನ್ನು ಹೊಂದಿ. ಅದೇ ಈಗ ಅರ್ಥ ಆಯ್ತು. ಬಹಳ ಒಳ್ಳೆ ಪ್ರಶ್ನೆ. ಥ್ಯಾಂಕ್ಸ್. ಅಖಿಲ್, ಮತ್ತೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಫೀಡ್ಬ್ಯಾಕ್ ಏನಾದ್ರೂ ಕೊಡ್ಲಿಕ್ಕಿದ್ರು ಕೂಡ ಕೊಡ್ಬೋದು. ಪ್ರಶ್ನೆಗಳಿದ್ರೆ ನಮ್ಮ ಒಂದು ಅದು ಭಗವದ್ಗೀತಾ ಸ್ಯಾಟರ್ಡೇ ಕ್ಲಾಸ್ ಅಂತ ಇದೆಯಲ್ಲ, ಅದ್ರಲ್ಲಿ ಪಕ್ಕ ಪೋಸ್ಟ್ ಮಾಡಬಹುದು ಯಾರಿಗಾರು ಪ್ರಶ್ನೆ ಇದ್ರೆ. ಸರಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ